ಆಕಾಶವಾಣಿ ಮಡಿಕೇರಿ. ಯುವವಾಣಿ. ಆತ್ಮೀಯ ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆಯಲ್ಲಿ ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲೂಕಿನ HV ಚಿದಾನಂದ ಅವರು ಇದ್ದಾರೆ. ಇವರು ಈ ವರ್ಷದ ಭಾರತೀಯ ಅರಣ್ಯ ಸೇವೆಗೆ ಆಯ್ಕೆಯಾಗಿದ್ದಾರೆ. ಅವರು ಈ ಅರಣ್ಯ ಸೇವೆ ಪರೀಕ್ಷೆಗೆ ಹೇಗೆಲ್ಲ ತಯಾರಿ ಮಾಡಿದರು, ಮತ್ತು ಅವರ ಯಶಸ್ಸಿನ ಗುಟ್ಟೇನು, ಮತ್ತು ಈ ಪರೀಕ್ಷೆಗೆ ತಯಾರಿ ಮಾಡುವಂಥ ಯುವಜನರಿಗೆ ಅವರಿಂದ ಕೆಲವೊಂದು ಮಾಹಿತಿಗಳನ್ನು ಕೂಡ ನಾವಿವತ್ತು ತಿಳ್ಕೊಳ್ಳೋಣ. ನಮಸ್ಕಾರ ಚಿದಾನಂದ ಅವರೇ. ನಮಸ್ಕಾರ ಸರ್. ಚಿದಾನಂದ ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ ನಮ್ಮ ಆಕಾಶವಾಣಿಯ ಕೇಳುಗರ ಪರವಾಗಿ. ಯಾಕೆಂದರೆ ನೀವು ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ಇಡೀ ದೇಶಕ್ಕೆ 120ನೇ ರ್ಯಾಂಕನ್ನು ಗಳಿಸಿದ್ದೀರಾ. ಮತ್ತು ಅರಣ್ಯ ಸೇವೆಗೆ ಸೇರಿ ನಮ್ಮ ದೇಶ ಸೇವೆ ಮಾಡೋದಕ್ಕೆ ಸಜ್ಜಾಗಿದ್ದೀರಾ. ಹೇಗನ್ನಿಸ್ತು ನಿಮಗೆ ಈ ಅರಣ್ಯ ಸೇವೆಗೆ ಆಯ್ಕೆಯಾಗಿರುವಂಥ ಒಂದು ವಿಷಯ ತಿಳಿದ ತಕ್ಷಣ? ಸರ್, ತುಂಬಾ ಖುಷಿಯಾಗಿದೆ ಸರ್. ಈ ರಿಸಲ್ಟ್ ಬಂದಂತ ಟೈಮಲ್ಲಿ ನಾನು ಹರಿಯಾಣದಲ್ಲಿದೆ ಸರ್, ಗುರುಗ್ರಾಮ್ ಅಂತ. ಭಾರತ ಆಹಾರ ನಿಗಮದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ ಈ ತರ ಆಗಿದೆ, ಸೆಲೆಕ್ಟ್ ಆಗಿದೆ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಚಿದಾನಂದ ಅವರು ಭಾರತೀಯ ಅರಣ್ಯ ಸೇವೆಯನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ ಅಂತೀರಿ? ಸರ್, ನಾನು ಮೂಲತಃ ನೀವು ಹೇಳಿದ ಹಾಗೆ ಶ್ರೀಕೋಟೆ ತಾಲೂಕು, ಮೈಸೂರು ಜಿಲ್ಲೆಯವರು. ನಂದು 3 ಪ್ರಮುಖ ಕಾರಣಗಳಿವೆ ಸರ್. ಒಂದು, ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಶ್ರೀಕೋಟೆ ತಾಲೂಕು ವನಸಿರಿ ನಾಡು ಅಂತಾನೆ ಫೇಮಸ್. ಹೌದು. ಶೇಕಡ 18ರಿಂದ 20% ಅಷ್ಟು ಮೈಸೂರು ಜಿಲ್ಲೆಯ ಕಾಡು ನಮ್ಮ HB ಕೋಟೆಯಲ್ಲಿದೆ. ಮತ್ತೆ ನಮ್ಮ ತಾಲೂಕಿನಲ್ಲಿ ಕಬಿನಿ, ತಾರಕ, ನುಗು ಅಂತ 3 ಪ್ರಮುಖ ಜಲಾಶಯ ಇದೆ. ಈ ತರ ವಾತಾವರಣದಲ್ಲಿ ಬೆಳೆದಂತ ನನಗೆ ಒಂದು ಪರಿಸರದ ಮೇಲೆ ಒಂದು ಆಸಕ್ತಿ ಇತ್ತು ಸರ್. ಎರಡನೇದು ಬಂದು ಈ ಮೈಸೂರು ದಸರಾದಲ್ಲಿ ಮೆರವಣಿಗೆ ಉಪಯೋಗಿಸುವಂತ ಆನೆಗಳನ್ನ ನಮ್ಮ ಬಳ್ಳೆ ಆನೆ ಶಿಬಿರದಿಂದ ಕರ್ಕೊಂಡು ಹೋಗ್ಬೇಕಾರೆ ನಾನು ಬಾಲ್ಯದಲ್ಲಿದ್ದಾಗ ಇಲ್ಲಿ ನಮ್ಮ HB ಕೋಟೆಯಲ್ಲಿ ಆಲ್ಟ್ ಮಾಡ್ತಾ ಇದ್ರು. ನಾವು ಆನೆಗಳನ್ನೆಲ್ಲ ನೋಡೋದಕ್ಕೋಸ್ಕರನೇ ಹೋಗ್ತಾ ಇದ್ವಿ. ಅದರಿಂದ ಸ್ವಲ್ಪ ವೈಲ್ಡ್ ಲೈಫ್ ಮೇಲೆ ಇಂಟ್ರೆಸ್ಟ್ ಬೆಳೀತಿ. ಮತ್ತೆ 3ನೇ ಕಾರಣ, ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದಿದ್ರಿಂದ ನನಗೆ ಫೀಲ್ಡ್ ಓರಿಯೆಂಟೆಡ್ ಜಾಬ್ ಇದ್ರೆ ನನ್ನ ಕರಿಯರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ನಾನು ಆಯ್ಕೆ ಮಾಡ್ಕೊಂಡೆ ಸರ್, ಭಾರತೀಯ ಅರಣ್ಯ ಸೇವೆ. ಯಾವ್ಯಾವ ಕ್ರೀಡೆಗಳಲ್ಲಿ ತಾವು ಮುಂದಿದ್ರಿ? ಸರ್, ನಾನು ಬಾಲ್ ಬ್ಯಾಡ್ಮಿಂಟನ್ ಅಂತ ಒಂದು ಕ್ರೀಡೆಯನ್ನು ಆಡ್ತಿದ್ದೆ, ಮತ್ತೆ ಕ್ರಿಕೆಟ್ ಆಡ್ತಾ ಇದ್ದೆ ಸರ್, ಮತ್ತೆ ಥ್ರೋಬಾಲ್ ಆಡ್ತಾ ಇದ್ದೆ. ಇಂಡೋರ್ ಗೇಮ್ಸ್ ಅಂದ್ರೆ ಕೇರಮ್ ಮತ್ತೆ ಬಿಲಿಯರ್ಡ್ಸ್ ಕೂಡ ಆಡ್ತಿದ್ದೆ. ಅಂದ್ರೆ ಈ ಅರಣ್ಯ ಸೇವೆಗೆ ದೇಹದಾರ್ಢ್ಯತೆನೂ ಕೂಡ ಬಹಳ ಮುಖ್ಯವಾದಂತ ಅಂಶ ಅಂತ ಹೇಳ್ಬೋದು. ಸರ್, ಇದೆ ಸರ್. ಒಂದು ಫಿಸಿಕಲ್ ಟೆಸ್ಟ್ ಅಂತ ಆಗುತ್ತೆ ಫೈನಲ್ ರಿಸಲ್ಟ್ ಆದ್ಮೇಲೆ. ಅಂದ್ರೆ 25 ಕಿಲೋಮೀಟರ್ ವಾಕಿಂಗ್ ಇರುತ್ತೆ 4 ಅವರ್ಸ್ ಅಲ್ಲಿ. ಅಂದ್ರೆ ಬಾಡಿ ಫಿಟ್ ಇದ್ರೆ ಸರ್ ಪೆಟ್ರೋಲಿಂಗ್ ಎಲ್ಲ ನೆಕ್ಸ್ಟ್ ಹೆಲ್ಪ್ ಆಗುತ್ತೆ ಸರ್. ಹೌದೌದು. ಅರಣ್ಯದಲ್ಲಿ ನೀವು ಗಸ್ತನ್ನೆಲ್ಲ ಮಾಡಬೇಕಾಗತ್ತೆ, ಪರಿಶೀಲಿಸಬೇಕಾಗತ್ತೆ. ಅದಕ್ಕೆ ದೇಹದಾರ್ಢ್ಯತೆ, ದೈಹಿಕ ಸಾಮರ್ಥ್ಯ ಬಹಳ ಮುಖ್ಯವಾಗುತ್ತೆ. ಈಗ ಯಾವುದೇ ಒಂದು ಮಹತ್ತರವಾದ ಪರೀಕ್ಷೆಯನ್ನ ಪಾಸ್ ಮಾಡಬೇಕು ಅಂದ್ರೆ ನಮ್ಮ ಮೂಲ ವಿದ್ಯಾಭ್ಯಾಸ ಬಹಳ ಮುಖ್ಯವಾಗುತ್ತೆ. ಚಿದಾನಂದ ಅವರೇ, ತಾವು ನಿಮ್ಮ ವಿದ್ಯಾಭ್ಯಾಸವನ್ನೆಲ್ಲ ಎಲ್ಲೆಲ್ಲೇ ಮಾಡಿದಿರಿ? ಸರ್, ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಜ್ಞಾನ ಕೇಂದ್ರ ವಿದ್ಯಾಸಂಸ್ಥೆ ಅಂತ ಇದೆ. ಮತ್ತೆ ಪ್ರೌಢ ಮತ್ತೆ ನನ್ನ ಕಾಲೇಜಿನ ಶಿಕ್ಷಣವನ್ನ ಸೆಂಟ್ ಮೇರಿಸ್ ವಿದ್ಯಾಸಂಸ್ಥೆ ಅಂತ HB ಕೋಟೆಯಲ್ಲಿ ಮುಗಿಸಿದೆ. 2012ರಲ್ಲಿ ನಾನು SSLC ಯನ್ನ ಮುಗಿಸಿ CET ಮುಖಾಂತರ ನನಗೆ 2014ರಲ್ಲಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಾಸನ್ ಅಂತ ಅಗ್ರಿಕಲ್ಚರ್ ಸೀಟ್ ಸಿಕ್ತು. ಅದಾದ ನಂತರ ನಾನು ನನ್ನ ಡಿಗ್ರಿಯನ್ನ 2014ರಿಂದ 2018ರಲ್ಲಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಾಸನಲ್ಲಿ ಮುಗಿಸಿದೆ. ನಂತರ JRF ಎಕ್ಸಾಮ್ ಮುಖಾಂತರ 2018ರಲ್ಲಿ ನನಗೆ ಭಾರತೀಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ನನಗೆ ಪೋಸ್ಟ್ ಗ್ರಾಜುಯೇಷನ್ ಸೀಟ್ ಸಿಕ್ತು ಸರ್ 2018ನಲ್ಲಿ. ಅಲ್ಲಿ 2 ವರ್ಷ 2018ರಿಂದ 20 ಸ್ನಾತಕೋತ್ತರ ಪದವಿಯನ್ನ ಮುಗಿಸಿದೆ. ಅದಾದ್ಮೇಲೆ 2020 ಆದ್ಮೇಲೆ UPSCಗೆ ತಯಾರಿ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿ ಈ ನನ್ನ ಫೀಲ್ಡ್ ನ ಚೇಂಜ್ ಮಾಡ್ಕೊಂಡೆ. ಈಗ ಚಿದಾನಂದ ಅವರೇ, ನೀವು ದೆಹಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಕೃಷಿ ಕೀಟಶಾಸ್ತ್ರ ವಿಭಾಗದಲ್ಲಿ ಮಾಡಿದ್ದೀರಾ. ಆ ಒಂದು ಪರಿಸರ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಮನಸ್ಸು ಮಾಡೋದಕ್ಕೆ ಏನಾದರೂ ಪ್ರೇರಣೆ ನೀಡ್ತಾ? ಸರ್, ಹೌದು, ಖಂಡಿತ ಸರ್. ನಾವು 2018 ಸೆಪ್ಟೆಂಬರ್ ಅಲ್ಲಿ ದೆಹಲಿಗೆ ಜಾಯ್ನ್ ಆದ್ಮೇಲೆ ನಾನು ಅಲ್ಲಿ ನಮ್ಮ ಸೀನಿಯರ್ಸ್ ಮತ್ತೆ ಎಲ್ಲ ಪ್ರಿಲಿಮ್ಸ್ ಮೈನ್ಸ್ ಎಲ್ಲ ಎಕ್ಸಾಮ್ಸ್ ಎಲ್ಲ ಬರೀತಾ ಇದ್ದೆ. ನನಗೊಂದು ಅವೇರ್ನೆಸ್ ಸರ್ ಅಲ್ಲಿ ಹೋದಾಗ ಎಕ್ಸ್ಪೋಜರ್ ಆಯ್ತು ಡೆಲ್ಲಿಯಲ್ಲಿ. ಅಂದ್ರೆ ಆಸ್ಪಿರೆಂಟ್ಸ್ ಗಳನ್ನ ನಾನು ನೋಡ್ತಾ ಇದ್ದೆ. ಅದೇ ಅವಾಗ ನಾನು ಮತ್ತೆ ನನ್ನ ಸ್ನೇಹಿತ ಮಂಜುನಾಥ್ ಅಂತ ಬಿಜಾಪುರದವನು ನಾವು ಡಿಸೈಡ್ ಮಾಡಿದ್ವಿ, ಒನ್ಸ್ MSc ಕಂಪ್ಲೀಟ್ ಆದ್ಮೇಲೆ ನಾವು PhD ಮಾಡೋದು ಬೇಡ, UPSC ತಯಾರಿಯಲ್ಲಿ ತೊಡಗಿಸ್ಕೊಳ್ಳೋಣ ಅಂತ
2020 ಮುಗಿದ ತಕ್ಷಣ ತಯಾರಿ ಶುರು ಮಾಡಿದ್ವಿ. ಈಗ ಚಿದಾನಂದ್ ಅವರೇ, ಭಾರತೀಯ ಅರಣ್ಯ ಸೇವೆ ಪರೀಕ್ಷೆ ಇದೆಯಲ್ಲ, ಇದರ ಕ್ರಮದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ ನಮ್ಮ ಯುವ ಕೇಳುಗರಿಗೆ? ಭಾರತೀಯ ಅರಣ್ಯ ಸೇವೆ ಮತ್ತೆ IAS IPS ಅದರ್ ಸೇವೆಗಳಿಗೆ ಸೇಮ್ ಪ್ರಿಲಿಮ್ಸ್ ಅಂತ ಒಂದು ಎಕ್ಸಾಮ್ ಇರುತ್ತೆ. ಪ್ರಿಲಿಮ್ಸ್ ಕಾಮನ್ ಆಗಿರುತ್ತೆ. ಇದು 3 ಟೈರ್ ಎಕ್ಸಾಮ್ಸ್ ಅಂತ ಕರೀತಾರೆ. ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಸಂದರ್ಶನ, ಪರ್ಸನಾಲಿಟಿ ಟೆಸ್ಟ್. ಈಗ ಒಂದು ಉದಾಹರಣೆ ಮುಖಾಂತರ ಹೇಳೋದಾದ್ರೆ, ಒಂದು 9 ರಿಂದ 10 ಲಕ್ಷ ಜನ ಅಪ್ಲಿಕೇಶನ್ ಅನ್ನ ಹಾಕಿದ್ರೆ, ಒಂದು 6 ರಿಂದ 7 ಲಕ್ಷ ಜನ ಪೂರ್ವಭಾವಿ ಪರೀಕ್ಷೆನ ತಗೊಂತಾರೆ. ಅದರಲ್ಲಿ ಭಾರತೀಯ ಅರಣ್ಯ ಸೇವೆಯ ಮೇನ್ಸ್ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಸ್ವಲ್ಪ ಹೈಯರ್ ಕಟ್ ಆಗ್ತದೆ. ಒನ್ಸ್ ನೀವು ಮೇನ್ಸ್ ಗೆ ಎಲಿಜಿಬಿಲಿಟಿ ಕೊಟ್ಟಾದ್ಮೇಲೆ ಹೇಗೆ ಅಂತ ಅಂದ್ರೆ, ಈಗ 150 ಪೋಸ್ಟ್ ಗಳಿದೆ ಅಂತಂದ್ರೆ 1:13 ಅಥವಾ 14 ಅನುಪಾತದಲ್ಲಿ ಮೇನ್ಸ್ ಗೆ ಎಲಿಜಿಬಿಲಿಟಿ ಕೊಡ್ತಾರೆ. ಅದಾದ್ಮೇಲೆ ಮೇನ್ಸ್ ಎಕ್ಸಾಮ್ ಆದ್ಮೇಲೆ ಇಂಟರ್ವ್ಯೂಗೆ 1:2.3 ಅಥವಾ 2.4 ಅನುಪಾತದಲ್ಲಿ ಕ್ಯಾಂಡಿಡೇಟ್ಸ್ ನ ಕರೀತಾರೆ. ಮತ್ತೆ ಇಂಟರ್ವ್ಯೂ, ಪರ್ಸನಾಲಿಟಿ ಟೆಸ್ಟ್ ಆದ್ಮೇಲೆ ಒಂದು ಫೈನಲ್ ಲಿಸ್ಟ್ ಅನ್ನ ಬಿಡ್ತಾರೆ ಸರ್. ಇದು ಸರ್ ಪ್ಯಾಟರ್ನ್, ಒಂದು 3 ಟೈರ್ ಎಕ್ಸಾಮಿನೇಷನ್. ಈಗ ನೀವು ಪ್ರಿಲಿಮಿನರಿ ಪರೀಕ್ಷೆಯನ್ನ ಬರೆಯೋದಕ್ಕೆ ಅಪ್ಲಿಕೇಶನ್ ಎಲ್ಲ ಹಾಕ್ತಿರಲ್ಲ ಚಿದಾನಂದ್ ಅವರೇ, ಅಲ್ಲೇನೆ ನೀವು ಮೆನ್ಷನ್ ಮಾಡಿರ್ಬೇಕಾಗತ್ತಾ ನಾವು ಈ ಭಾರತೀಯ ಅರಣ್ಯ ಸೇವೆಯನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂತ? ಹೌದು ಸರ್, ಖಂಡಿತ ಸರ್. ನಾವು ಏನ್ ಅಪ್ಲಿಕೇಶನ್ ಹಾಕ್ತೀವಿ ಅದ್ರಲ್ಲಿ ನಮ್ಗೆ ತುಂಬಾ ಡೀಟೇಲ್ಸ್ ಗಳನ್ನ ಹಾಕಬೇಕಾಗುತ್ತೆ. ನಮ್ಮ ಆಪ್ಷನಲ್ ಸಬ್ಜೆಕ್ಟ್ಸ್ ಗಳು ಯಾವ್ದು ತಗೋತೀವಿ, ನಾವು ಎಕ್ಸಾಮಿನೇಷನ್ ಸೆಂಟರ್ ಯಾವ್ದು ತಗೋತೀವಿ, ನಾವು ಲ್ಯಾಂಗ್ವೇಜ್ ಅನ್ನ ಯಾವ್ದು ತಗೋತೀವಿ, ಅದನ್ನೆಲ್ಲ ಮೆನ್ಷನ್ ಮಾಡಿರ್ಲೇಬೇಕು. ಅಂದ್ರೆ ಈಗ ನೀವು ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಾಗ ನೀವು ಸಿವಿಲ್ ಸರ್ವಿಸ್ಗೂ ಕೂಡ ಮೇನ್ ಪರೀಕ್ಷೆ ಬರೆಯೋದಕ್ಕೆ ಎಲಿಜಿಬಲ್ ಆಗಿ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ? ಹೌದು ಸರ್, ಎಲಿಜಿಬಲ್ ಆಗ್ತೀವಿ ಸರ್. ಅಂದ್ರೆ ನಾವು ಯಾವ ಮೇನ್ಸ್ ಬರೀತೀವಿ ಅಂದ್ಬಿಟ್ಟು ನಾವೇ ಚೂಸ್ ಮಾಡ್ಕೊಂಡಿವಿ ಸರ್. ಎರಡೂ ಎಕ್ಸಾಮ್ ಮೇನ್ಸ್ ಬರೀತೀವಿ ಅಂತಂದ್ರೆ ಬರೀಬಹುದು. ಅಂದ್ರೆ ಈಗ ನೀವು IFS ಪರೀಕ್ಷೆಗೆ ಕುತ್ಕೊಳ್ತೀವಿ, ಅದನ್ನ ಪ್ರಿಲಿಮಿನರಿ ಪರೀಕ್ಷೆ ಸಂದರ್ಭದಲ್ಲೇ ತಿಳಿಸಿರ್ಬೇಕಾಗತ್ತೆ? ಹೌದು ಸರ್, ಹೌದು. ಅವಾಗಲೇ ತಿಳಿಸಿರ್ಬೇಕಾಗತ್ತೆ. ಅಂದ್ರೆ ನಂಬರ್ ಆಫ್ ಪೋಸ್ಟ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಕಟ್ ಆಫ್ ಹೈಯರ್ ಇರುತ್ತೆ. ಸ್ವಲ್ಪ ಪ್ರಿಲಿಮ್ಸ್ ಅಲ್ಲಿ ನಮ್ದು ಸ್ವಲ್ಪ ಮಾರ್ಕ್ಸ್ ಚೆನ್ನಾಗಿ ಬಂತು ಅಂತ ಅಂದ್ರೆ ನಮ್ಗೆ IFS ಎಲಿಜಿಬಿಲಿಟಿ. ಈಗ ನಂದೇ ಉದಾಹರಣೆ ಕೊಡೋದಾದ್ರೆ, ನಂದು ಇದು 4ನೇ ಅಟೆಂಪ್ಟ್ ಸರ್. ಫಸ್ಟ್ 3 ಅಟೆಂಪ್ಟ್ ಅಲ್ಲಿ ನಾನು IFS ಪರೀಕ್ಷೆ ಕೂರ್ತೀನಿ ಅಂತ ಅಪ್ಲಿಕೇಶನ್ ಹಾಕಿದ್ದೆ, ಬಟ್ ನಂದು ಕಟ್ ಆಫ್ ಕ್ಲಿಯರ್ ಆಗಿರಲಿಲ್ಲ. ಆದ್ರೆ 4ನೇ ಅಟೆಂಪ್ಟ್ ಅಲ್ಲಿ ನಂದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಕೂಡ ಮೇನ್ಸ್ ಗೆ ಎಲಿಜಿಬಿಲಿಟಿ. ಪೂರ್ವಭಾವಿ ಪರೀಕ್ಷೆಗೆ ತಯಾರಿ ಬಗ್ಗೆ ಬಂದ್ರೆ, ಇದರಲ್ಲಿ ಯಾವ್ಯಾವ ಪೇಪರ್ಗಳು ಇರ್ತವೆ, ಇದಕ್ಕೆ ಹೇಗೆಲ್ಲ ತಯಾರಿ ಮಾಡ್ಬೇಕಾಗತ್ತೆ ಅಂತೀರಿ ಚಿದಾನಂದ್ ಅವರು? ಸರ್, ಈ ಪೂರ್ವಭಾವಿ ಪರೀಕ್ಷೆನೇ ಈ 3 ಹಂತಗಳಲ್ಲಿ ಇದು ಮೋಸ್ಟ್ ಡಿಫಿಕಲ್ಟ್ ಅಂಡ್ ಡೈನಾಮಿಕ್. ಯಾಕಂದ್ರೆ ಸಿಲೆಬಸ್ ಜಾಸ್ತಿ ಇರುತ್ತೆ, ಅನ್ಸರ್ಟನಿಟಿ ಜಾಸ್ತಿ. ಸರ್ 2 ತರ ಪೇಪರ್ ಬರುತ್ತೆ. ಒಂದು ಜನರಲ್ ಸ್ಟಡೀಸ್ ಪೇಪರ್, ಇನ್ನೊಂದು CSAT ಅಂತ ಕರೀತಾರೆ, ಕಾಂಪ್ರಹೆನ್ಷನ್ ಆಪ್ಟಿಟ್ಯೂಡ್ ಟೆಸ್ಟ್. ಜನರಲ್ ಸ್ಟಡೀಸ್ ಅಲ್ಲಿ ಇದು 200 ಮಾರ್ಕ್ಸ್ ಗಳಿಗೆ 100 ಕ್ವಶನ್ ಇರುತ್ತೆ. ಒಂದು ಉತ್ತರ ಏನಾದ್ರೂ ನಾವು ತಪ್ಪಾಗಿ ಹಾಕಿದ್ರೆ 1/3 ಆಫ್ ದ ಅಲಾಟೆಡ್ ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಹೌದು. ಪ್ರತಿ ಒಂದು ಪೇಪರ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಸರ್? ಇದರಲ್ಲಿ 200 ಮಾರ್ಕ್ಸ್ ಇರುತ್ತೆ. ವಿತ್ ಕೂಡ 200 ಮಾರ್ಕ್ಸ್, CSAT ಕೂಡ 200 ಮಾರ್ಕ್ಸ್. ಜನರಲ್ ಸ್ಟಡೀಸ್ ಪೇಪರ್ ಅಲ್ಲಿ ಏನಂತಂದ್ರೆ ಪಾಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಎಕಾಲಜಿ, ಹಿಸ್ಟರಿ, ಆರ್ಟ್ ಅಂಡ್ ಕಲ್ಚರ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಆದ್ರೆ CSAT ಹೇಗಿರುತ್ತೆ ಅಂದ್ರೆ ಕ್ವಾಲಿಫೈಯಿಂಗ್ ಪೇಪರ್. ಅಂದ್ರೆ 80 ಕ್ವಶನ್ ಗಳಿರುತ್ತವೆ, 200 ಮಾರ್ಕ್ಸ್. ಒಂದು ಕ್ವಶನ್ಗೆ 2.5 ಮಾರ್ಕ್ಸ್. ಪಾಸ್ ಮಾರ್ಕ್ಸ್ ಬಂದ್ರೆ ಸಾಕಾಗುತ್ತೆ? ಹೌದು ಸರ್, ಕ್ವಾಲಿಫೈಯಿಂಗ್ ಇರುತ್ತೆ ಸರ್. 33% ಕ್ವಾಲಿಫೈಯಿಂಗ್ ಮಾಡಲೇಬೇಕು. ಅಂದ್ರೆ 200ಕ್ಕೆ 66.66 ತಗೊಳ್ಳಬೇಕು ಸರ್. ಇದರಲ್ಲಿ 80 ಕ್ವಶನ್ ಅಲ್ಲಿ 28 ರಿಂದ 20 ಕ್ವಶನ್ ಇಂಗ್ಲಿಷ್ ಪ್ಯಾಸೇಜ್ ರಿಲೇಟೆಡ್ ಇರುತ್ತೆ. ಕ್ವಶನ್ ಇನ್ಫರೆನ್ಸ್, ಸ್ಟ್ರಕ್ಚರ್ ಆಫ್ ದ ಪ್ಯಾಸೇಜ್ ಅಂತ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಪ್ಯಾಸೇಜಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇನ್ನು ಉಳಿದಂತ ಕ್ವಶನ್ ರೀಸನಿಂಗ್ ಮತ್ತೆ ಆಪ್ಟಿಟ್ಯೂಡ್ ಬೇಸ್ಡ್ ಮೇಲೆ ಕ್ವಶನ್ಸ್ ಇರುತ್ತೆ ಸರ್. CSAT ಕ್ವಾಲಿಫೈಯಿಂಗ್ ಪೇಪರ್. ಈಗ ಈ IFS ಪರೀಕ್ಷೆಗೆ ಕಟ್ ಆಫ್ ಎಷ್ಟು ನಿಂತಿತ್ತು ಪೂರ್ವಭಾವಿ ಪರೀಕ್ಷೆಗೆ? ಸರ್, ಹೋದ್ ಸರಿ 93 ನಿಂತಿತ್ತು. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಗೆ 75 ನಿಂತಿದ್ರೆ 2023 ನನ್ನ ಆದಂತ ವರ್ಷದಲ್ಲಿ ಅದಕ್ಕಿಂತ 17 ರಿಂದ 18 ಮಾರ್ಕ್ಸ್ ಜಾಸ್ತಿ ನಿಂತ್ಕೊಳ್ತೀವಿ. ಅಂದ್ರೆ ಇಲ್ಲಿ ಹುದ್ದೆಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಮಾರ್ಕ್ಸ್ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ ಅಂತ ಹೇಳ್ಬೋದು. ಹೌದು ಸರ್, ಹುದ್ದೆಗಳ ಕಮ್ಮಿ ಇರೋದ್ರಿಂದ, ಕ್ಯಾಂಡಿಡೇಟ್ಸ್ ನ ಕಮ್ಮಿ ತಗೊಳ್ಳೋದ್ರಿಂದ ಕಟ್ ಆಫ್ ಜಾಸ್ತಿ ನಿಲ್ತದೆ. ಈಗ ಈ ಜನರಲ್ ಸ್ಟಡೀಸ್ ಪರೀಕ್ಷೆಗೆ ಚಿದಾನಂದ್ ಅವರೇ, ನೀವು ಪೂರ್ವಭಾವಿ ಪರೀಕ್ಷೆ ಜೊತೆಗೆ ಮುಖ್ಯ ಪರೀಕ್ಷೆಗೂ ಕೂಡ ಸಿದ್ಧವಾಗಬೇಕಾಗತ್ತಾ ಒಂದೇ ಸರಿ? ಸರ್, ಆಗಿದ್ರೆ ಒಳ್ಳೇದಾಗುತ್ತೆ ಸರ್. ಆದ್ರೆ ಒಂದು ಅಡ್ವಾಂಟೇಜ್ ಏನಂತಂದ್ರೆ ಸರ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ಲಿ ನಮಗೆ ಪ್ರಿಲಿಮ್ಸ್ ಆದ್ಮೇಲೆ ಮೇನ್ಸ್ಗೆ ಒಂದು 4.25 ತಿಂಗಳು ಗ್ಯಾಪ್ ಇರುತ್ತೆ. ಇದರಲ್ಲಿ 2 ಆಪ್ಷನಲ್ ಇರೋದ್ರಿಂದ ನಾವು ಒಂದು ಆಪ್ಷನಲ್ ನ ಮೊದಲೇ ಏನಾದ್ರೂ ಕವರ್ ಮಾಡ್ಕೊಂಡಿದ್ರೆ ಇನ್ನೊಂದು ಆಪ್ಷನಲ್ ನ ತಯಾರು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಸಿಗುತ್ತೆ. ಅದರಿಂದ ನಾವು ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್, ಜಾಸ್ತಿ ಟೈಮ್ ಇರೋದ್ರಿಂದ ಪ್ರಿಲಿಮ್ಸ್ ಮತ್ತೆ ಮೇನ್. ಅಂದ್ರೆ ಮುಖ್ಯ ಪರೀಕ್ಷೆಯಲ್ಲಿ ಎಷ್ಟು ಪೇಪರ್ ಗಳನ್ನ ಬರೀಬೇಕಾಗತ್ತೆ, ಇದರ ವಿವರಗಳನ್ನ ಸ್ವಲ್ಪ ಹೇಳ್ತೀರಾ ಸರ್? ಇದು ಮುಖ್ಯ ಪರೀಕ್ಷೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ 1400 ಮಾರ್ಕ್ಸ್ ಗಳಿಗೆ ಇರುತ್ತೆ ಸರ್. ಇದರಲ್ಲಿ ನಾವು 2 ಆಪ್ಷನಲ್ ಪೇಪರ್ ನ ತಗೊಬೇಕು. ಈಗ ನನ್ನ ಉದಾಹರಣೆ ಹೇಳೋದಾದ್ರೆ, ನಾನು ಅಗ್ರಿಕಲ್ಚರ್ ಮತ್ತೆ ಬಾಟನಿ ಅಂತ 2 ಆಪ್ಷನಲ್ ನ ತಗೊಂಡಿದ್ದೆ. ಇದರಲ್ಲಿ 800 ಮಾರ್ಕ್ಸ್ ಆಪ್ಷನಲ್ ಗೆ ಸೀಮಿತವಾಗಿರುತ್ತೆ. ಅಂದ್ರೆ 2 ಆಪ್ಷನಲ್ 200 ಮಾರ್ಕ್ಸ್ ನ 2 ಪೇಪರ್.
ಟೋಟಲ್ 4 ಪೇಪರ್, ಹ್ಮ್ 800 ಮಾರ್ಕ್ಸ್ ಆಗಿ. ಹಾ. ನೆಕ್ಸ್ಟ್ ಜನರಲ್ ನಾಲೆಡ್ಜ್ ಪೇಪರ್ ಅಂತ ಇರುತ್ತೆ 300 ಮಾರ್ಕ್ಸ್ಗೆ, ಹಾ. ಮತ್ತೆ ಜನರಲ್ ಇಂಗ್ಲಿಷ್ ಅಂತ 300 ಮಾರ್ಕ್ಸ್. ಹಾ. ಟೋಟಲ್ 1400 ಮಾರ್ಕ್ಸ್ಗೆ ಮೇನ್ಸ್ ಎಕ್ಸಾಮ್ ನಡೆಯುತ್ತೆ. ಹಾ. ಇನ್ನು ನೀವು ಜನರಲ್ ನಾಲೆಡ್ಜ್ ಅಂತ ಅಂದ್ರೆ ಅದರಲ್ಲಿ 50 ಮಾರ್ಕ್ಸ್ 6 ಸೆಕ್ಷನ್ಸ್ ಇರುತ್ತೆ. ಹಾ, ಹಾ. ಪೊಲಿಟಿ, ಎಕನಾಮಿಕ್ಸ್ ಅಂದ್ರೆ ಎಲ್ಲ ಬರವಣಿಗೆನೇ ಸರ್, ಪೂರ್ತಿ ಬರವಣಿಗೆನೇ ಇರುತ್ತೆ. ಹ್ಮ್ ಆತರ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಕನಾಮಿಕ್ಸ್ ಆತರ ಜನರಲ್ ನಾಲೆಡ್ಜ್ ಮಾಡ್ತಾನೆ. ಇನ್ ಜನರಲ್ ಇಂಗ್ಲಿಷ್ ಅಲ್ಲಿ ಎಸ್ಸೆ, ಪ್ರಿಸೈಸ್ ರೈಟಿಂಗ್, ರಿಪೋರ್ಟ್ ರೈಟಿಂಗ್, ಲೆಟರ್ ರೈಟಿಂಗ್, ಹಾ. ಬೇಸಿಕ್ ಗ್ರಾಮರ್, ಹಾ. ಇದು ಜನರಲ್ ಇಂಗ್ಲಿಷ್ ಅಲ್ಲಿ ಆಗುತ್ತೆ. ಇನ್ನು ಆಪ್ಷನಲ್ ಪೇಪರ್ ಗಳಲ್ಲಿ ಆ ಸಬ್ಜೆಕ್ಟ್ ಟೆಕ್ನಿಕಲ್ ಸಿಲೆಬಸ್ ಇರುತ್ತೆ. ಹಾ. ನಾವು ಆ ಸಿಲೆಬಸ್ ಪ್ರಕಾರ ಪ್ರಿಪೇರ್ ಆದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಗಳನ್ನ ರೆಡಿಯಾಗಿ ಹ್ಮ್ ಅದ್ರ ಮೇಲೆ ಬೇಸ್ಡ್ ಮೇಲೆ ಕ್ವಶನ್ಸ್ ಬರ್ತದೆ. ನಮ್ಗೆ 3 ಗಂಟೆಗಳ ಕಾಲ ಕೊಟ್ಟಿರ್ತಾರೆ, ಅದರಲ್ಲಿ ಬರೀಬೇಕಾಗುತ್ತೆ. ಈಗ ಜನರಲ್ ಇಂಗ್ಲಿಷ್ ಅಂತ ಹೇಳಿರಲ್ಲ, ಯಾವ ಮಟ್ಟದ್ದಾಗಿರುತ್ತೆ ಆ ಒಂದು ಪರೀಕ್ಷೆ? ಜನರಲ್ ಇಂಗ್ಲಿಷ್ ಸರ್ 10th to 12th ಬೇಸಿಕಲ್ ಇರುತ್ತೆ. ಮತ್ತೆ ಏನು ಅಂದ್ರೆ ಸರ್, ಒಂದು ಇದು ಕ್ವಾಲಿಫೈಯಿಂಗ್ ಇಲ್ಲ ಸರ್, ಇದರಲ್ಲಿ ಮೆರಿಟ್ ಬೇಸ್ಡ್ ಇದೆ. ಹಾ. ಅದರಿಂದ ನಾವು ಸ್ವಲ್ಪ ಹೆಚ್ಚು ಅಂಕಗಳನ್ನ ತಗೊಳ್ಳೇಬೇಕಾಗುತ್ತೆ ಇದರಲ್ಲಿ. ಈಗ ನಾವು IAS, IPS ಮತ್ತೆ IFS ಗೆ ಏನು ಮೇನ್ಸ್ ಗೆ ಏನು ಡಿಫ್ರೆನ್ಸ್ ಇದೆ ಅಂದ್ರೆ ಸರ್, ಇಲ್ಲಿ ಇಂಗ್ಲಿಷ್ ಬರೀ ಕ್ವಾಲಿಫೈಯಿಂಗ್ ಇರುತ್ತೆ. ಹಾ. IAS ಮತ್ತೆ IPS ಅದರ್ ಸರ್ವಿಸಸ್ ಅಲ್ಲಿ, ಆದ್ರೆ ಇಲ್ಲಿ ನಮ್ಗೆ ಮೆರಿಟ್ ಕನ್ಸಿಡರ್ ಮಾಡೋದ್ರಿಂದ ಸ್ವಲ್ಪ ಗ್ರಾಮೆಟಿಕಲ್ ಎರರ್ ಆಗದಂಗೆ, ಹಾ. ಮತ್ತೆ ಏನ್ ಫಾರ್ಮ್ಯಾಟ್ ಇರುತ್ತೆ, ಲೆಟರ್ ರೈಟಿಂಗ್, ರಿಪೋರ್ಟ್ ರೈಟಿಂಗ್ ಏನ್ ಫಾರ್ಮ್ಯಾಟ್ ಇರುತ್ತೆ ಹ್ಮ್ ಅದನ್ನ ನಾವು ಫಾಲೋ ಮಾಡಿದ್ರೇನೆ ಮಾರ್ಕ್ಸ್ ಸಿಗುತ್ತೆ ಸರ್, ಇಲ್ಲಾಂದ್ರೆ ಸಿಗಲ್ಲ. ಸ್ವಲ್ಪ ವ್ಯಾಲ್ಯೂಯೇಷನ್ ತುಂಬಾ ಸ್ಟ್ರಿಕ್ಟ್ ಮಾಡ್ತಾರೆ. ಅಂದ್ರೆ ಈ ಜನರಲ್ ಇಂಗ್ಲಿಷ್ ಕೂಡ ರ್ಯಾಂಕಿಗೆ ಪರಿಗಣಿಸೋದ್ರಿಂದ ಇಲ್ಲಿ ಚೆನ್ನಾಗೇ ತಯಾರಾಗಬೇಕಾಗತ್ತೆ. ಹೌದು ಸರ್, ಹೌದು, ಖಂಡಿತ ಸರ್. ಈಗ 300 ಅಂಕಗಳಿಗೆ ಇರುತ್ತೆ ಅಂತ ಹೇಳಿದ್ರೆ ಎಷ್ಟು ಅವಧಿ ಇರುತ್ತೆ ಬರೆಯೋದಕ್ಕೆ? ಸರ್ 3 ಗಂಟೆಗಳ ಕಾಲ ಅವಕಾಶ. ಓಹೋ, 3 ಗಂಟೆ ಅಂದ್ರೆ ಬಹಳ ವೇಗವಾಗಿ ಬರೆಯೋದನ್ನ ರೂಢಿಸ್ಕೋಬೇಕಾಗತ್ತೆ ಅಂತೀರಿ? ಹೌದು ಸರ್, ಖಂಡಿತ ಸರ್. ಮೇನ್ಸ್ ಅಂತ ಅಂದ್ರೆ ನಮ್ಗೆ UPSC ಮೇನ್ಸ್ ಅಂದ್ರೆ ಅದು ಎಲ್ಲಾ ಸ್ಟೇಜಸ್ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ ಸರ್. 7 ರಿಂದ 8 ನಿಮಿಷದಲ್ಲಿ ಒಂದು ನೀವು 150 ವರ್ಡ್ ಅಥವಾ 200 ವರ್ಡ್ ಆನ್ಸರ್ ನ ಬರೆಯೋದ ತರ ರೂಢಿ ಮಾಡ್ಕೋಬೇಕು. ಈಗ ಜನರಲ್ ನಾಲೆಡ್ಜ್ 300 ಮಾರ್ಕ್ಸ್ಗಾದ್ರೂ ನೀವು ಬಹಳಷ್ಟು ಓದ್ಬೇಕಾಗತ್ತೆ ಇಲ್ಲೂ ಕೂಡ? ಹೌದು ಸರ್, ಖಂಡಿತ. ಯಾಕಂದ್ರೆ ಈಗ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಏನು ತುಂಬಾ ಡಿಫ್ರೆನ್ಸ್ ಏನಿದೆ ಅಂತಂದ್ರೆ ಕಂಪೇರ್ ಟು ಅದರ್ IPS ಗೆ, ಒಂದು ಸರ್ ಅದ್ರಲ್ಲಿ ಎಥಿಕ್ಸ್ ಪೇಪರ್ ಇರುತ್ತೆ, ನಮ್ಮಲ್ಲಿ ಎಥಿಕ್ಸ್ ಪೇಪರ್ ಇರೋದಿಲ್ಲ. ಮತ್ತೆ ನೀವು ಕೇಳಿದ್ರಿ ಜನರಲ್ ನಾಲೆಡ್ಜ್ ಗೆ ಎಲ್ಲ ಇಂಪ್ಲಿಮೆಂಟ್ ಎಲ್ಲ ಇನ್ಕಾರ್ಪೊರೇಟ್ ಆಗಿರುತ್ತೆ. ಅದರಲ್ಲಿ ನಾವು ಈಗ ಜನರಲ್ ಸ್ಟಡೀಸ್ ಪೇಪರ್ 1, ಪೇಪರ್ 2, ಪೇಪರ್ 3 ಅಂತ ಸಪರೇಟ್ ಪೇಪರ್ ಮಾಡ್ತಾರೆ. ಇದರಲ್ಲಿ ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ಒಂದೇ ಪೇಪರ್ 300 ಮಾರ್ಕ್ಸ್ ಮಾಡ್ತಾರೆ. ಅಂದ್ರೆ ನಮ್ಗೆ ಮೊದಲೇ ಹೇಳಿದ ಹಾಗೆ 50 ಮಾರ್ಕ್ಸ್ 6 ಸೆಕ್ಷನ್ಸ್ ಇರುತ್ತೆ. ಪೊಲಿಟಿ, ಎಕನಾಮಿಕ್ಸ್, ಒಂದೊಂದು ಸೆಕ್ಷನ್ 50 ಮಾರ್ಕ್ಸ್ ಅಂತಂದ್ರೆ ಅದರಲ್ಲಿ 10 ಮಾರ್ಕ್ಸ್ 2, 15 ಮಾರ್ಕ್ಸ್ 1 ಅಥವಾ 20 ಮಾರ್ಕ್ಸ್ ಅಂತ ಅದರ ಪ್ರಶ್ನೆಗಳನ್ನ 3 ರಿಂದ 4 ಪ್ರಶ್ನೆಗಳನ್ನ 50 ಮಾರ್ಕ್ಸ್ ಡಿವೈಡ್ ಮಾಡಿರ್ತಾರೆ. ಎಲ್ಲಾ ತರ ಸೈನ್ಸ್ ಅಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್ ಅದೆಲ್ಲ ಸ್ವಲ್ಪ ರೆಡಿ ಆಗಿರ್ಬೇಕು ಸರ್ ಜನರಲ್ ನಾಲೆಡ್ಜ್. ಈಗ ನಾವು ಪರೀಕ್ಷೆಗೆ ಉತ್ತರಗಳನ್ನ ಬರಿತೀವಲ್ಲ ಚಿದಾನಂದ್ ಅವರೇ, ನಮ್ಮ ಈ ಪದವಿ ಮಟ್ಟದಲ್ಲಾಗ್ಬೋದು, ಸ್ನಾತಕೋತ್ತರ ಪದವಿ ಮಟ್ಟದಲ್ಲಾಗ್ಬೋದು, ಅಲ್ಲಿ ಉತ್ತರಗಳನ್ನು ಬರೆಯೋದಕ್ಕೂ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತರ ಬರೆಯೋದಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ? ಸರ್ ಖಂಡಿತ ಇದೆ. ಏನು ಅಂತಂದ್ರೆ ಇದು UPSC ಎಕ್ಸಾಮ್ಸ್ ಹೇಗಿರುತ್ತೆ ಅಂದ್ರೆ ಕ್ವಶನ್ಸ್ ಗಳು ಸ್ವಲ್ಪ ಇಂಟರ್ನಲೈಸ್ ಮಾಡ್ಕೊಂಡ್ಬಿಡ್ತಾರೆ. ಡಿಮ್ಯಾಂಡ್ ಆಫ್ ದ ಕ್ವಶನ್ ಏನಿದೆ, ಒಂದೇ ಕ್ವಶನ್ ಅಲ್ಲಿ 3 ರಿಂದ 4 ಆಸ್ಪೆಕ್ಟ್ಸ್ ಗಳನ್ನ ಕಲಿಯುತ್ತಾನೆ ಸರ್. ಫಸ್ಟ್ ನಾವು ಆ ಕ್ವಶನ್ಸ್ ಗಳನ್ನ ಡಿವೈಡ್ ಮಾಡ್ಕೊಬೇಕು. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಬೇಸಿಕ್ ಇಂಟ್ರೊಡಕ್ಷನ್, ಅದ್ರ ಬಗ್ಗೆ ಡೇಟಾ ಗೊತ್ತಿದೆ ಕೂಡ, ಡೇಟಾಗಳನ್ನ ಹಾಕಿ ಈ ತರ ಹೇಳುತ್ತೆ ಅಂದ್ರೆ ನಾವ್ ಏನೇ ಒಂದು ಹೇಳಿದ್ರು ಕೂಡ ಜಸ್ಟಿಫಿಕೇಶನ್ ಕೊಡ್ಕೊಬೇಕು ಸರ್ ಆನ್ಸರ್ ಅಲ್ಲಿ. ಮತ್ತೆ ಒಂದು ಸಬ್ಮಿಟಿಂಗ್ ಗಳನ್ನ ಹಾಕಿ ಬಾಡಿ ಆಫ್ ದ ಆನ್ಸರ್ ಮಾಡಿ, ಮತ್ತೆ ಒಂದು ಪ್ರಾಪರ್ ಕನ್ಕ್ಲೂಷನ್, ಮತ್ತೆ ಆನ್ಸರ್ ತಕ್ಕಂತ ಡಯಾಗ್ರಾಮ್ಗಳು, ಪ್ರೆಸೆಂಟೇಷನ್ ಮ್ಯಾಟರ್ ಆಗುತ್ತೆ ಸರ್. ಈ ತರ ಪ್ರೆಸೆಂಟ್ ಮಾಡ್ತೀವಿ ಆನ್ಸರ್ಸ್ ನ. ಟೈಮ್ ತುಂಬಾ ಕಡಿಮೆ ಇರೋದ್ರಿಂದ ನಮ್ಗೆ ಯೋಚನೆ ಮಾಡೋಕ್ಕೂ ತುಂಬಾ ಜಾಸ್ತಿ ಟೈಮ್ ಇರೋದಿಲ್ಲ. ಬೇಗ ಡಿಸಿಷನ್ ತಗೊಂಡು ನಾವು ಬರವಣಿಗೆ ಮಾಡ್ಬೇಕಾಗುತ್ತೆ. ಅದರಿಂದ ಇದರಲ್ಲಿ ಪ್ರಾಕ್ಟೀಸ್ ಮಾಡೋದು ತುಂಬಾ ಮುಖ್ಯ ಸರ್. ಅಂದ್ರೆ ವಿಶ್ಲೇಷಣಾತ್ಮಕವಾದ ಉತ್ತರಗಳನ್ನು ಬರೀಬೇಕಾಗತ್ತೆ. ಹೌದು ಸರ್, ಹೌದು. ನಮ್ಮ ಒಪಿನಿಯನ್ ಬೇಸ್ಡ್ ಕ್ವಶನ್ಸ್ ಗಳನ್ನು ಇರುತ್ತೆ. ಮತ್ತೆ ನಾವು ಆ ಕಂಟೆಂಟ್ ನ ಸರ್ ಇಂಟರ್ನಲೈಸ್ ಮಾಡ್ಕೊಬೇಕಾಗುತ್ತೆ. ಯಾಕಂದ್ರೆ ಟೈಮ್ ಕಮ್ಮಿ ಇರೋದ್ರಿಂದ ನಾವು ಒಂದು 5 ರಿಂದ 6 ರಿವಿಷನ್ ಮಾಡ್ಲಿಲ್ಲ ಅಂತಂದ್ರೆ ಅಲ್ಲಿ ನಮ್ಗೆ ಪ್ರೆಷರ್ ಟೈಮ್ ಅಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ನೆನಪೇ ಬರೋದು. ಈ ಜನರಲ್ ನಾಲೆಡ್ಜ್ ಪರೀಕ್ಷೆಗೆ ಓದ್ಬೇಕಾದ್ರೆ ಯಾವ್ಯಾವ ನ್ಯೂಸ್ ಪೇಪರ್ಗಳು ಇಂಥವನ್ನೆಲ್ಲ ಓದ್ತಾ ಇದ್ರಿ ಚಿದಾನಂದ್ ಅವರು? ಹೌದು ಸರ್, ಅದು ಬೇಕಾಗುತ್ತೆ ಸರ್. ಯಾಕಂದ್ರೆ ನಾವು ಏನೇ ಒಂದು ಆನ್ಸರ್ ಬರೆದ್ರೆ ನಮ್ದು ಕರೆಂಟ್ ಅಲ್ಲಿ ಪ್ರಚಲಿತ ವಿದ್ಯಮಾನದಲ್ಲಿ ಈ ತರ ಆಗ್ತಿದೆ ಅಂತ ಒಂದು ಎಕ್ಸಾಂಪಲ್ ಗಳು ಕೊಡ್ಬೋದು. ಯಾವ ಕ್ವಶನ್ಸ್ ಗಳನ್ನು ಕೂಡ ನಮ್ ಕರೆಂಟ್ ಬೇಸ್ಗೆ ತಕ್ಕಂಗೆ ಲಿಂಕ್ ಮಾಡಿ, ಸ್ಟ್ಯಾಟಿಕ್ ಲಿಂಕ್ ಮಾಡಿ ಕೇಳಿರ್ತಾರೆ ಸರ್. ಅದರಿಂದ ನಾವು ಒಂದು ನ್ಯೂಸ್ ಪೇಪರ್ ಆಗಿದ್ರೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇರಬೇಕು. ಇನ್ನ ಈ ತಮ್ಮ ಆಪ್ಷನಲ್ಸಿಗೆ ಬಂದ್ರೆ ತಾವು ಕೃಷಿ ಮತ್ತು ಸಸ್ಯಶಾಸ್ತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಮುಖ್ಯವಾಗಿ ಈಗ ಕೃಷಿ ಒಂದು ವಿಷಯ ಅಂತ ಅಂದರೆ ನಾವು ಪದವಿ ಮಟ್ಟದಲ್ಲಿ 4 ವರ್ಷ ಓದಿರ್ತೀವಿ, ಅದನ್ನು 2 ಪೇಪರಲ್ಲೇ ಹೇಗೆ ಕವರ್ ಮಾಡ್ಕೊಳ್ಳೋದು ಅಂತೀರಿ? ಸರ್ ಏನಂತಂದ್ರೆ ಇದರಲ್ಲಿ ಮೊದಲೇ ಅವರೇ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಅಂತ UPSC ವೆಬ್ಸೈಟ್ ಅಲ್ಲಿ ಬಿಟ್ಬಿಟ್ಟಿದ್ದಾರೆ ಸರ್. ಅಂದ್ರೆ ಅಗ್ರಿಕಲ್ಚರ್ ಪೇಪರ್ 1, ಪೇಪರ್ 2 ಅಂತ. ಅದರಲ್ಲಿ ಡಿಫ್ರೆಂಟ್ ಈಗ ಸಾಯಿಲ್ ಸೈನ್ಸ್, ಅಗ್ರೋನಮಿ, ಎಕನಾಮಿಕ್ಸ್, ಎಕ್ಸ್ಟೆನ್ಷನ್, ಎಕಾಲಜಿ ಆ ತರ ಎಲ್ಲ ಪೇಪರ್ 1 ಅಲ್ಲಿ ಬರುತ್ತೆ ಸರ್. ಪೇಪರ್ 2 ಅಲ್ಲಿ ಜೆನೆಟಿಕ್ಸ್, ಪ್ಲಾಂಟ್ ಬ್ರೀಡಿಂಗ್,
ಮತ್ತೆ ನಮ್ಗೆ ಹಾರ್ಟಿಕಲ್ಚರ್ ಸಂಬಂಧಪಟ್ಟಂಗೆ, ಮತ್ತೆ ಕೀಟಶಾಸ್ತ್ರ ಮತ್ತೆ ರೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಆತರ ಅವರು ಪೇಪರ್ ವೈಸ್ ಸಿಲೆಬಸ್ ನ ಡಿವೈಡ್ ಮಾಡಿದ್ದಾರೆ. ಅದಕ್ಕೆ ತಕ್ಕಂಗೆ ನಮ್ಗೆ ಆ ಸಿಲೆಬಸ್ ಅಲ್ಲಿ ಏನು ಮೆನ್ಷನ್ ಮಾಡಿದಾರೆ ಆ ಟಾಪಿಕ್ ಬಗ್ಗೆ ನಾವು ಹಿಂದೆ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಎಷ್ಟು ಮಟ್ಟಿಗೆ ಯಾವ ಡೆಪ್ತ್ ಅಲ್ಲಿ ಕ್ವಶನ್ಸ್ ಕೇಳಿದಾರೆ ಅನ್ನೋದನ್ನ ಅನಲೈಸ್ ಮಾಡಿ ನಾವು ಒಂದು ವಿಷಯವನ್ನ ಎಷ್ಟು ಆಳವಾಗಿ ಅಧ್ಯಯನ ಮಾಡಬೇಕು ಅಂದ್ಬಿಟ್ಟು ತಿಳ್ಕೊಂಡು ಅಧ್ಯಯನ ಮಾಡಬೇಕು. ಅಂದ್ರೆ ಇದಕ್ಕೆ ಪದವಿ ಮಟ್ಟದ ಪುಸ್ತಕಗಳನ್ನೇ ಓದ್ಬೇಕಾಗತ್ತೆ. ಹೌದು ಸರ್, ಡಿಗ್ರಿ ಮಟ್ಟದ್ದೇ ಸಾಕು ಸರ್. ಮತ್ತೆ ಸಿದ್ಧಪಡಿಸಿದ ಪುಸ್ತಕಗಳು ಪಠ್ಯಕ್ರಮ ಇಂಥದ್ದು ಏನಾದ್ರು ಸಿಗುತ್ತಾ ಇದಕ್ಕೆ? ಸರ್ ಆಪ್ಷನಲ್ ಸಬ್ಜೆಕ್ಟ್ಗೆ ಅಂದ್ರೆ ಆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಬುಕ್ಸ್ ಗಳಿದಾವೆ ಸರ್. ಆದ್ರೆ ಒಂದು ಬುಕ್ಸ್ ಗಳಿದಾವೆ, ಜೆನೆಟಿಕ್ಸ್ ಬಿಡಿ ಸಿಂಗ್ ಅಂತ ಇದೆ ಅಥವಾ ಕುಂದನ್ ಸಿಂಗ್ ಅಂತ ಇದೆ. ಅಂದ್ರೆ ನಮ್ಗೆ ಯಾವ್ಯಾವ ಟಾಪಿಕ್ ಬೇಕೋ ಅದನ್ನ ಆರಿಸ್ಕೊಂಡ್ರೆ ಒಳ್ಳೇದು ಸರ್. ಕೋಚಿಂಗ್ ಮೆಟೀರಿಯಲ್ಸ್ ಗಳಂತ ನಮ್ಗೆ ಬಿಡ್ತಾರೆ ಸರ್. ಬಟ್ ನಮ್ದೇ ಆದಂತ ನಾವು ಟಾಪಿಕ್ ಗಳಿಗೆ ನೋಟ್ಸ್ ಮಾಡ್ಕೊಂಡ್ರೆ ನಮ್ಗೆ ರಿವಿಷನ್ಗೆ ಮತ್ತೆ ನಾವು ಆನ್ಸರ್ ಅಲ್ಲಿ ರೈಟಿಂಗ್ ಮಾಡ್ಬೇಕಾದ್ರೆ ಕ್ಲಾರಿಟಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಇನ್ನೊಂದು ಚಿದಾನಂದ್ ಅವರು, ಈಗ ಫಾರೆಸ್ಟ್ರಿಯನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕೊಡೋದಿಲ್ಲ ಕೃಷಿ ವಿದ್ಯಾರ್ಥಿಗಳಿಗೆ, ಕೃಷಿ ವಿಷಯವನ್ನ ತೆಗೆದುಕೊಳ್ಳುವಂತವ್ರಿಗೆ. ಅದು ಎಷ್ಟು ಮಟ್ಟಿಗೆ ಒಂದು ಅಡಚಣೆ ಅಂತೀರಿ? ತುಂಬಾ ಆಗುತ್ತೆ ಸರ್. ಯಾಕಂದ್ರೆ ನಮ್ಗೆ ಏನಾದ್ರು ಒಂದು ಕೃಷಿ ವಿದ್ಯಾರ್ಥಿಗಳಿಗೆ ಫಾರೆಸ್ಟ್ರಿ ಏನೋ ಒಂದು ಆಯ್ಕೆ ಮಾಡ್ಕೊಳ್ಳೋಕೆ ಕೊಟ್ರೆ ಇನ್ನ ಕೂಡ ಕ್ಯಾಂಡಿಡೇಟ್ಸ್ ಗಳು ಇನ್ನೂ ತುಂಬಾ ಕ್ಲಿಯರ್ ಆಗುತ್ತೆ ಸರ್. ಯಾಕಂದ್ರೆ ನಾವು ಈಗ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ತಗೊಳಂಗಿಲ್ಲ, ಮತ್ತೆ ಫಾರೆಸ್ಟ್ ತಗೊಳಂಗಿಲ್ಲ, ಬಾಟ್ನಿ ತಗೋಬೇಕು. ಬಾಟ್ನಿ ಅಷ್ಟೊಂದು ಈಸಿ ಸಬ್ಜೆಕ್ಟ್ ಇದೆ ಸರ್. ಪೇಪರ್ 2 ಸ್ವಲ್ಪ ನಮ್ಗೆ ಸಿಲೆಬಸ್ ಲೇಟ್ ಆಗುತ್ತೆ. ಆದ್ರೆ ಪೇಪರ್ 1 ಪೂರ್ತಿ ಲೋವರ್ ಬಾಟನಿ ಇದೆ. ಅದರಲ್ಲಿ ಪೂರ್ತಿ ನಾವು ಡೆಪ್ತ್ ಆಗಿ ಓದಿ ಆ ಡಯಾಗ್ರಾಮ್ಸ್ ಗಳನ್ನ ತಿಳ್ಕೊಂಡು ಸ್ವಲ್ಪ ಇದಕ್ಕೆ ಅಧ್ಯಯನಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಸರ್. ಮತ್ತೆ ಇನ್ನೊಂದೇನು ಅಂದ್ರೆ ಫಾರೆಸ್ಟ್ ಅಲ್ಲಿ ತುಂಬಾ ಅಂದ್ರೆ 50% ಮೇಲಿನ ಜನ ಫಾರೆಸ್ಟ್ರಿ ಮತ್ತೆ ಜಿಯೋಲಜಿ ಆಪ್ಷನ್. ಫಾರೆಸ್ಟ್ರಿ ಸಿಲೆಬಸ್ ಕಮ್ಮಿ ಇರೋದ್ರಿಂದ ವಿತಿನ್ 1 ಮಂತ್ ಅದನ್ನ ರೆಡಿ ಆಗಿಬಿಡ್ತಾರೆ. ನಮ್ಮ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇರೋದು ಸ್ವಲ್ಪ ಅಡಚಣೆ ಆಗುತ್ತೆ. ಈಗ ಸಸ್ಯಶಾಸ್ತ್ರ ಬಾಟ್ನಿ ಅಂತ ಹೇಳಿದ್ರೆ ಇದರಲ್ಲಿ ಏನೇನು ವಿಷಯಗಳು ಬರ್ತವೆ ಅಂತೀರಿ ಈ ಎರಡು ಆಪ್ಷನಲ್ಸ್ ನಲ್ಲಿ? ಸರ್ ಪೇಪರ್ 1 ಪೇಪರ್ 2 ಪೇಪರ್ 1 ನಲ್ಲಿ ನಮ್ಗೆ ಜಿಮ್ನೋಸ್ಪರ್ಮ್ಸ್, ಟೆರಿಡೋಫೈಟ್ಸ್, ಬ್ರಯೋಫೈಟ್ಸ್, ನಾವು ಹೇಗೆ ಒಂದು ಫ್ಯಾಮಿಲಿ ರಿಲೇಟೆಡ್ ಎಷ್ಟು ಡೆಪ್ತ್ ಆಗಿ ಇದು ಮಾಡಬೇಕು, ಮತ್ತೆ ಫ್ಲೋರಲ್ ಡಯಾಗ್ರಾಮ್ಸ್, ಫ್ಲೋರಲ್ ಫಾರ್ಮುಲಾಸ್ ಅಂತ ಅಂದ್ರೆ ಟ್ಯಾಕ್ಸಾನಮಿ ಅಂತೀವಲ್ಲ ಅದು. ಸರ್ ಹೌದು ಸಿಸ್ಟಮ್ಯಾಟಿಕ್ಸ್, ಅದು ಫ್ಲೋರೋಗ್ಯಾಮ್ಸ್ ಮತ್ತೆ ಕ್ರಿಪ್ಟೋಗ್ಯಾಮ್ಸ್ ಅಂತ ಕರೀತಾರೆ ಸರ್ ಟೆಕ್ನಿಕಲ್ ಟರ್ಮ್ಸ್. ಅದರಲ್ಲಿ ಮತ್ತೆ ಏನಿರುತ್ತೆ ಅಂದ್ರೆ ನಮ್ದು ಯಾವ್ಯಾವ ಪ್ಲಾಂಟ್ಸ್ ಯಾವ್ಯಾವ ತರ ಬೆನಿಫಿಷಿಯಲ್ಸ್ ಇದೆ, ಮತ್ತೆ ಪ್ಲಾಂಟ್ ಬಯೋಟೆಕ್ನಾಲಜಿ, ಮಾರ್ಫೋಜೆನೆಸಿಸ್, ಟಿಶ್ಯೂ ಕಲ್ಚರ್, ಮೈಕ್ರೋ ಪ್ರೊಪಗೇಷನ್, ಆತರ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಪೇಪರ್ 1 ಅಲ್ಲಿ ಇದೆ ಸರ್. ಪೇಪರ್ 2 ಬರೋದಾದ್ರೆ ಅದರಲ್ಲಿ ಫಿಸಿಯಾಲಜಿ ಇನ್ ಡೆಪ್ತ್ ಹೋಗುತ್ತೆ ಸರ್. ಅಗ್ರಿಕಲ್ಚರ್ ಆಪ್ಷನ್ ಇನ್ ಡೆಪ್ತ್ ಹೋಗುತ್ತೆ. ಮತ್ತೆ ಜೆನೆಟಿಕ್ಸ್ ಕೂಡ ಯಾವ ತರ ಇವಾಲ್ಯೂಷನ್ ಆಯ್ತು, ಆತರ ಥಿಯರೀಸ್ ಇದೆ. ಮತ್ತೆ ಎಕಾಲಜಿ ಒಂದು ಫಾರೆಸ್ಟ್ ಪಾರ್ಟ್ ಇದೆ ಸರ್ ಇದಕ್ಕೆ ಪೇಪರ್ 2 ಅಲ್ಲಿ. ಬಾಟ್ನಿ ಈ ತರ ಹೋಗುತ್ತೆ ಸರ್. ಸ್ವಲ್ಪ ಡೆಪ್ತ್ ಇದೆ ಸರ್ ಕಂಪೇರ್ ಟು ಅಗ್ರಿಕಲ್ಚರ್. ಬಾಟ್ನಿ ಕ್ವಶನ್ಸ್ ಗಳು ಕೂಡ ನಾವು ಸ್ವಲ್ಪ ಆರಾಮಾಗಿ ರಿಲೇಟ್ ಆಗಿ ಮಾಡಿ ಬರೋಕ್ಕಾಗಲ್ಲ. ವಿಷಯ ಗೊತ್ತಿದ್ರು ಮಾತ್ರ ನಾವು ಅಟೆಂಪ್ಟ್ ಮಾಡಬಹುದು, ಆ ತರ ಇದೆ. ಅಂದ್ರೆ ಸಾಕಷ್ಟು ಪುಸ್ತಕಗಳನ್ನ ಓದಬೇಕಾಗತ್ತೆ ಇದಕ್ಕೆ ಸರ್. ಹೌದು ಸರ್, ಖಂಡಿತ. ಇದಕ್ಕೂ ಸಿದ್ಧಪಡಿಸಿದ ಪುಸ್ತಕಗಳು ಇಂಥವೇನು ಸಿಗೋದಿಲ್ಲ ಸರ್. ಇದಕ್ಕೆ ಸ್ವಲ್ಪ ಅಂದ್ರೆ ಪ್ರೀವಿಯಸ್ ಟಾಪರ್ಸ್ ಗಳೇನಿರ್ತಾರೆ ಅವ್ರದ್ದು ನೋಟ್ಸ್ ಇರುತ್ತೆ, ಅಥವಾ ನಮ್ಗೆ ಟಾಪಿಕ್ ಗಳ ಮೇಲೆ ನಾವು ಕೂಡ ಗೂಗಲ್ ಅಲ್ಲಿ ಬ್ರೌಸ್ ಮಾಡ್ಕೊಂಡು ಒಂದಷ್ಟು ಆನ್ಸರ್ಸ್ ಗಳನ್ನ ಮಾಡ್ಕೊಂಡು PYQ ಕ್ವಶನ್ಸ್ ಗಳಿಗೆ ನಾವೇ ಒಂದು 150ರಿಂದ 200 ವರ್ಡ್ಸ್ ಗಳನ್ನ ಆನ್ಸರ್ಸ್ ಗಳನ್ನ ಬರ್ಕೊಂಡು ಅದನ್ನ ರೆಡಿ ಆಗೋದು ತುಂಬಾ ಉತ್ತಮ. ಅಂದ್ರೆ ಈಗ ಈ ಮುಖ್ಯ ಪರೀಕ್ಷೆ ಎಷ್ಟು ದಿನ ನಡೆಯುತ್ತೆ ಇದು? ಸರ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ನಮ್ಗೆ ಮೇನ್ಸ್ಗೆ ಒಂದು 6ರಿಂದ 7 ಸೆಂಟರ್ಸ್ ಗಳಿವೆ ಸರ್ ಆಲ್ ಓವರ್ ಇಂಡಿಯಾ. ಬೆಂಗಳೂರಲ್ಲಿ ಕೂಡ ನಮ್ಗೆ ಸೆಂಟರ್ ಇಲ್ಲ. ಹೈದರಾಬಾದ್, ಚೆನ್ನೈ, ದೆಹಲಿ, ಮುಂಬೈ, ಕಲ್ಕತ್ತಾ ಈ ತರ ಒಂದು 6ರಿಂದ 7 ಜಾಗಗಳಲ್ಲಿ ಮೇನ್ ಸೆಂಟರ್ ಇರುತ್ತೆ ಸರ್. ಇದು ಸರ್ ಒಂದು ಜನರಲ್ ಇಂಗ್ಲಿಷ್ ಮತ್ತೆ ಜನರಲ್ ನಾಲೆಡ್ಜ್ ಒಂದು ದಿನ ಆದ್ರೆ ಒಂದು ವಾರದಿಂದ ಒಂದು 8 to 9 ಡೇಸ್ ನಡೆಯುತ್ತೆ. ಇದರಲ್ಲಿ ಒಬ್ಬೊಬ್ರು ತಗೊಂಡಿದ್ದ ಆಪ್ಷನಲ್ಸ್ ಇನ್ನೊಬ್ರು ತಗೊಂಡಿರಲ್ಲ, ಅವಾಗ ನಮ್ಗೆ ರಜೆ ಇರುತ್ತೆ, ಅವ್ರಿಗೆ ಎಕ್ಸಾಮ್ ಇರುತ್ತೆ. ಒಂದು 8 to 9 ಡೇಸ್ ಸ್ಟ್ರೆಚ್ ಅಲ್ಲಿ ನಡೆಯುತ್ತೆ ಸರ್ ಇದು ಮೇನ್ ಎಕ್ಸಾಮ್. ಅಷ್ಟು ದಿನದಲ್ಲಿ 1400 ಅಂಕಗಳಿಗೆ ಬರೀಬೇಕಾಗುತ್ತೆ ಪರೀಕ್ಷೆಯನ್ನ? ಹೌದು ಸರ್, ಖಂಡಿತ. ಅಂದ್ರೆ ಸಾಕಷ್ಟು ಒತ್ತಡ ಉಂಟಾಗುವಂತ ಪರೀಕ್ಷೆ ಅಂತಾನೆ ಹೇಳ್ಬೋದು ಇದು. ಹೌದು ಸರ್, ಯಾಕಂದ್ರೆ ನಾವು ಆ 7 ದಿನದಲ್ಲಿ ನಾವು ಒಂಥರ ತಪಾಸ್ತಾರನೇ ಸರ್. ನಾವು ಎಲ್ಲೂ ವಿಚಲಿತರಾಗಬಾರ್ದು. ಯಾಕೆ ಆಮೇಲೆ ಈಗ ನಾಳೆ ಪೇಪರ್ ಇದೆ ಅಂದ್ರೆ ಇವತ್ತು ನಿದ್ದೆ ಆಗ್ಲೇಬೇಕು. ನಿದ್ದೆ ಆಗಿಲ್ಲ ಅಂತಂದ್ರೆ ನಮ್ಗೆ ಕ್ವಶನ್ಸ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗಲ್ಲ, ಇಂಟರ್ನಲೈಸ್ ಮಾಡಕ್ಕಾಗಲ್ಲ. ಅದರಿಂದ ಒಂದು 7ರಿಂದ 8 ದಿನ ನಾವು ಒಂಥರ ನೀಟಾಗಿ ರೊಟೀನ್ ನ ಫಾಲೋ ಮಾಡ್ಕೊಬೇಕು ಸರ್. ಈವನ್ ಆಹಾರದಿಂದ ಹಿಡಿದು ಎಲ್ಲದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ಸರ್. ಎಲ್ಲಾದ್ರೂ ಒಂದು ಸ್ವಲ್ಪ ಸಣ್ಣ ತಪ್ಪಾದ್ರೂ ಕೂಡ ಒಂದ್ ಪೇಪರ್ ಕರೆಕ್ಟ್ ಆಗಿಲ್ಲ ಅಂದ್ರೆ ನಾವು ಎಕ್ಸಾಮ್ ಪ್ರೊಸೆಸ್ ಇಂದ ಔಟ್ ಆಗ್ಬಿಡ್ತೀವಿ. ತುಂಬಾ ಕೇರ್ಫುಲ್ ಆಗಿದೆ. ತಾವು ಯಾವ ಪರೀಕ್ಷಾ ಕೇಂದ್ರ ಆಯ್ಕೆ ಮಾಡ್ಕೊಂಡಿದ್ರಿ ಸರ್? ನಾನು ಹೈದರಾಬಾದ್ ಪರೀಕ್ಷಾ ಕೇಂದ್ರ ಆಯ್ಕೆ ಮಾಡ್ಕೊಂಡಿದ್ದೆ. ಮತ್ತೆ ಇದಕ್ಕೆ ಕೋಚಿಂಗ್ ಇಂಥದ್ದೇನಾದ್ರೂ ತಗೊಂಡಿದ್ದೀರಾ ಮುಖ್ಯ ಪರೀಕ್ಷೆಗೆ?
ಸರ್ ಕೋಚಿಂಗ್ ಏನ್ ತಗೊಂಡಿರ್ಲಿಲ್ಲ ಸರ್. ನಂದು ಪ್ರಿಲಿಮ್ಸ್ ಆದ್ಮೇಲೆ ನಂದು ಅಗ್ರಿಕಲ್ಚರ್ ನಾನು 2021ರಲ್ಲಿ ಸರ್ ಒಂದ್ಸರಿ ಮೇನ್ಸ್ ಬಂದಿದೆ ಸರ್, CSC ಮೇನ್ಸ್. ಅದಕ್ಕೆ ಸ್ವಲ್ಪ ನಾನು ರೆಡಿ ಆಗಿದ್ದೆ, ಬಟ್ ಬಾಟನಿ ಏನು ಕೂಡ ರೆಡಿ ಆಗಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ನಾನು ಸ್ವಲ್ಪ ನನ್ನ ಸೀನಿಯರ್ಸ್ ಈಗ ವೆಂಕಟೇಶ್ ಸರ್ ಅಂತ ಆಗಿದ್ದಾರೆ ಸರ್, 2021 ಬ್ಯಾಚ್ IFS. ಮತ್ತೆ ಪ್ರೀವಿಯಸ್ 2022 ಇಂದ ಕೂಡ ನನ್ನ ಫ್ರೆಂಡ್ ಆಕರ್ಷ್ ಅಂತ ಆಗಿದ್ದೆ, ಮತ್ತೆ ವಿಶಾಲ್ ಸರ್ ಅಂತ ನಮ್ಮ ಫ್ರೆಂಡ್ ಆಗಿದೆ ಸರ್. ಅವ್ರ ಗೈಡೆನ್ಸ್ ಇಂದ ನಾನು ಕೂಡ ನನ್ನ ಬುದ್ಧಿಶಕ್ತಿಗೆ ಏನಾಗುತ್ತೆ ಅಷ್ಟು ಇಂಟರ್ಪ್ರೇಟ್ ಮಾಡಿ ಒಂದಷ್ಟು ನೋಟ್ಸ್ ಅನ್ನ ಮಾಡ್ಕೊಂಡು ರೆಡಿ ಆಗಿದೆ ಸರ್. ಆಮೇಲೆ ತಾವು ಸಂದರ್ಶನಕ್ಕೂ ಕೂಡ ಆಯ್ಕೆ ಆದ್ರಿ. ಹೌದು ಸರ್. ಅದು ಎಷ್ಟು ಅಂಕಗಳಿಗೆ ನಡೆಯುತ್ತೆ ಸರ್ ಸಂದರ್ಶನ 300 ಅಂಕಗಳಿಗೆ ನಡೆಯುತ್ತೆ ಸರ್. ಅಂದ್ರೆ ಈ ಸಂದರ್ಶನವನ್ನ ಯಾವ ಆಧಾರದ ಮೇಲೆ ಮಾಡ್ತಾರೆ ಅವರು ಮುಖ್ಯವಾಗಿ? ಸರ್ ಇದು ಇಂಟರ್ವ್ಯೂ ಅನ್ನೋದಕ್ಕಿಂತ ಇದು ಪರ್ಸನಾಲಿಟಿ ಟೆಸ್ಟ್ ಅಂತ ಅದನ್ನೇ ಅವರೇ ಹೇಳಿದ್ದಾರೆ ಸರ್, ವ್ಯಕ್ತಿತ್ವ ಪರೀಕ್ಷೆ ಅಂತ. ಹೌದು ಸರ್, ಹೌದು ಸರ್. ಸೂಟಬಿಲಿಟಿ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಪರ್ಟಿಕ್ಯುಲರ್ ಪೋಸ್ಟ್, ಅಂದ್ರೆ ನಾವು ಆ ಪೋಸ್ಟ್ ಗೆ ಈ ವ್ಯಕ್ತಿ ಎಷ್ಟು ಅರ್ಹತೆ ಇದೆ ಅನ್ನೋದನ್ನ ನೋಡ್ತಾರೆ. ಮೇನ್ ಆಗಿ ಅವರು ನೋಡೋದು ನಮ್ಮ ಆಟಿಟ್ಯೂಡ್, ನಮ್ದು ಎಕ್ಸ್ಪ್ರೆಷನ್. ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ ಸರ್. ಹೆಂಗೆ ಅಂದ್ರೆ ಇದು ಜನ ಕೂರ್ತಿರ್ತಾರೆ, ಅವ್ರಿಗೆ ವೈಡ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮ್ಮ ಸುಳ್ಳು ಹೇಳಿದ್ರೆ ನಮ್ ಕಣ್ಣಲ್ಲೇ ಅವ್ರು ಕಂಡಿಡ್ದು ಬಿಡ್ತಾರೆ. ಅದರಿಂದ ಸ್ವಲ್ಪ ನಾವು ಅವ್ರಿಗೆ ಸುಳ್ಳು ಹೇಳ್ದಂಗೆ ಒಂದು ಅಂಬಲ್ ಇಂದ ಏನ್ ಕೇಳ್ತಾರೆ ಅದಕ್ಕೆ ನಮ್ಗೆ ಗೊತ್ತಿದ್ರೆ ಈಸಿಯಾಗಿ ಒಂದು ಕನ್ವೆ ಮಾಡೋದು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳೋದೇ ಉತ್ತಮ ಸರ್. ಒಂದು ಇಂಟ್ರಾಕ್ಷನ್ ಮಾಡ್ತಾರೆ ಸರ್. ಇಷ್ಟು ಒಂದು 300 ಅಂಕಗಳಿಗೆ ಅಂತಂದ್ರೆ ಒಂದು 25ರಿಂದ 30 ನಿಮಿಷ ಇಂಟ್ರಾಕ್ಷನ್ ಮಾಡ್ತಾರೆ. ಅಂದ್ರೆ ಟೋಟಲ್ 5 ಜನ ಇರ್ತಾರೆ ಸರ್, ಚೇರ್ಮನ್ ಮತ್ತೆ 4 ಮೆಂಬರ್ಗಳಿರ್ತಾರೆ. ನಮ್ಗೆ ಯಾವ ಬೋರ್ಡ್ ಸಿಗುತ್ತೆ ಅಂತಾನೆ ನಮ್ಗೆ ಗೊತ್ತಿರಲ್ಲ ಸರ್. ಹೋದ್ಮೇಲೆ ಎಲ್ಲ ರಾಂಡಮ್ ಇರುತ್ತೆ. ಯಾವ್ಯಾವ ಪ್ರಶ್ನೆಗಳನ್ನ ತಮಗೆ ಕೇಳಿದ್ರು ಅಂತ ಸ್ವಲ್ಪ ಹಂಚ್ಕೋಬಹುದಾ? ಹಾ ಸರ್, ನನಗೆ ಸರ್ ಇಂಟರ್ವ್ಯೂ ಅಲ್ಲಿ ನಮ್ಗೆ BB ಸ್ವಯಂ ಸರ್ ಬೋರ್ಡ್ ಅಂತ ಸಿಕ್ಕಿತ್ತು ಸರ್, ಇಂಡಿಯನ್ ಫಾರೆಸ್ಟ್ ಅಲ್ಲಿ. ಅವರು ನಮ್ದು ಸ್ವಲ್ಪ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನಿಮ್ದು ಸೆರಿಕಲ್ಚರ್ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದ್ರಿ ಸರ್. ಮತ್ತೆ ನಂದು ಪೋಸ್ಟ್ ಗ್ರಾಜುಯೇಷನ್ ಕೀಟಶಾಸ್ತ್ರದಿಂದ ಮಾಡಿರೋದ್ರಿಂದ ಯಾವ್ದಾದ್ರು ಇನ್ವೇಸಿವ್ ಟೆಸ್ಟ್ ಗಳೇ ಆಗಿದಾವೆ. ಮತ್ತೆ ಜನರು ಕೀಟಗಳನ್ನ ಯಾವ ಆಹಾರಕ್ಕೆ ಯೂಸ್ ಮಾಡ್ಕೊಂತಾರೆ, ಮತ್ತೆ ವ್ಯಾಲ್ಯೂ ಚೈನ್ ಸಿಸ್ಟಮ್ ಹೇಗಿದೆ, ಆತರ ಕ್ವಶನ್ಸ್ ಗಳು ಸರ್ ಇಂಟ್ರಾಕ್ಷನ್ಸ್ ಮಾಡ್ಕೊಂಡು ಹೋಗಿ. ಮತ್ತೆ ಒಬ್ರು ಮೆಂಬರು ಈ ಸ್ಟಬಲ್ ಬರ್ನಿಂಗ್ ಅಂತ ಕರೀತಾರೆ ಸರ್, ಮತ್ತೆ ಕೂಡ ತುಂಬಾ ಅದು ಪ್ರಾಬ್ಲಮ್ ಆಗಿದೆ. ಸರ್ ಅದ್ರ ಬಗ್ಗೆ ಸ್ವಲ್ಪ ಅವರು ಮೊನೋಲಾಗ್ ಅನ್ನ ಮಾಡಿ ಒಂದು 8ರಿಂದ 9 ನಿಮಿಷ ಅವರು ಡಿಸ್ಕಷನ್ ಮಾಡಿದ್ರು ಸರ್. ನಮ್ಗೆ ಏನ್ ಸೊಲ್ಯೂಷನ್, ಪ್ರಾಬಬಲ್ ಸೊಲ್ಯೂಷನ್ ಏನಿದೆ, ಪ್ರೆಸೆಂಟ್ ಸಿಚುವೇಶನ್ ಇದೆ, ಮುಂದೆ ನಾವು ಹೋಪ್ ಮಾಡ್ಬೋದಾ ಇದಕ್ಕೆಲ್ಲ ಸೊಲ್ಯೂಷನ್ಸ್ ಅಂತ ಮಾಡಿದ್ರಿ ಸರ್. ಸ್ವಲ್ಪ ಪ್ರಿಪೇರ್ ಆಗಿದೆ ಸರ್. ನಮ್ಗೆ ಪೋಸ್ಟ್ ಗ್ರಾಜುಯೇಷನ್ ಟಾಪಿಕ್ಸ್ ಕಲಿಯೋದ್ರಿಂದ ನಾನು ಪುಸ್ತಕಗಳನ್ನ ಚೆನ್ನಾಗಿದೆ, ಮತ್ತೆ ಕರೆಂಟ್ ಅಫೇರ್ಸ್ ಗಳಿದ್ದು ಟಾಪಿಕ್ ಗಳನ್ನು ಕೂಡ ಚೆನ್ನಾಗಿ ರೆಡಿ ಆಗಿದ್ದು. ನಂದು ಸಂದರ್ಶನ ಪರ್ಸನಾಲಿಟಿ ಚೆನ್ನಾಗಿ ಆಯ್ತು ಸರ್. ಅಂತಿಮವಾಗಿ ನಿಮಗೆ IFS ಪರೀಕ್ಷೆಯಲ್ಲಿ ಯಶಸ್ಸು ಸಿಕ್ತು. ನಿಮ್ಮ ಪೋಷಕರು ಏನಂದ್ರು ಆ ಸಂದರ್ಭದಲ್ಲಿ, ಯಶಸ್ಸು ಸಿಕ್ಕಂತ ಸಂದರ್ಭದಲ್ಲಿ? ಪೋಷಕರು ಕೂಡ ತುಂಬಾ ಖುಷಿ ಆಯ್ತು ಸರ್. ಅಂದ್ರೆ ನಮ್ಮ ತಂದೆಗೆ ಏನಂತಂದ್ರೆ ನಾವು ಯಾವ್ದಾದ್ರು ಒಂದು ಹುದ್ದೆನ ತಗೊಂಡು ಫಸ್ಟ್ ಒಂದು ಅನ್ನಕ್ಕೆ ದಾರಿ ಮಾಡ್ಕೊಬೇಕು ಅನ್ನೋದು ಒಂದು ಅವ್ರ ಮೈಂಡ್ ಅಲ್ಲಿ ಇತ್ತು ಸರ್. ಯಾಕಂದ್ರೆ ಈ ಪ್ರೋಸೆಸ್ ತುಂಬಾ ಅನ್ಸರ್ಟೈನ್ ಇರೋದ್ರಿಂದ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಸರ್ ಫಸ್ಟ್ 2 ಅಟೆಂಪ್ಟ್ ಆದ್ಮೇಲೆ 3ನೇ ಅಟೆಂಪ್ಟ್ ಆಗುತ್ತೆ ಅನ್ಕೊಂಡಿದ್ದೆ, ಪ್ರಿಲಿಮ್ಸ್ ಆಗ್ಲಿಲ್ಲ. ಅದಕ್ಕೆ ನಾನು ಪ್ಲಾನ್ B ಅಂದ್ಬಿಟ್ಟು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮ್ ಕೂಡ ಮಾಡಿದೆ ಸರ್. ಅದರಲ್ಲಿ ಪ್ರಿಲಿಮ್ಸ್, ಮೇನ್ಸ್, ಫಿಸಿಕಲ್ ಮತ್ತೆ ಮೆಡಿಕಲ್ ಎಲ್ಲ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಕೂಡ ಚೆನ್ನಾಗಿ ಮಾಡಿ ಬರೀ 1 ಮಾರ್ಕಿಂದ ಮಿಸ್ ಆಗ್ಬಿಟ್ಟಿತ್ತು ಸರ್. ಅದಕ್ಕೆ ನಮ್ ಪೋಷಕರಲ್ಲಿ ಏನಿತ್ತು ಅಂದ್ರೆ ಇದು ಸ್ವಲ್ಪ ಎಕ್ಸಾಮ್ ಟಫ್ ಇರುತ್ತೆ, ಸ್ವಲ್ಪ ಆಗದಿರೋದೇ ಕಷ್ಟ, ಹಾಗಾದ್ರೂ ಕಷ್ಟ ಇರುತ್ತೆ, ಅದಕ್ಕೋಸ್ಕರ ಬೇರೆ ಎಕ್ಸಾಮ್ಸ್ ಗಳನ್ನ ಮಾಡ್ಕೊಳ್ಳೋದು ಒಂದು ಹೇಳ್ತಾ ಇದ್ರು ಸರ್. ಅದಕ್ಕೆ ನಾನು ಭಾರತ ಆಹಾರ ಸಂಸ್ಥೆಗಳು ಕೂಡ ನಾನು ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸ್ತಾ, ಇದು ಯಾವಾಗ ನಾನು ಪ್ರಿಲಿಮ್ಸ್ ಆಯ್ತು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬಿಟ್ರೆ ಮಾಡ್ಕೊಂಡ್ಬಿಡ್ಬೋದು ಅಂತ ಹೇಳಿ ನಾನು ಮೇನ್ಸ್ಗೆ ತಯಾರಿ ಮಾಡಿದೆ ಸರ್. ದೇವ್ರ ದಯ ಆಗಿದೆ. ಅಂದ್ರೆ ಆ ತಯಾರಿ ಸಂದರ್ಭದಲ್ಲಿ ನಿಮ್ಮ ಇಲಾಖೆಯ ಸಹಕಾರನೂ ಸಿಕ್ತಾ ಸರ್? ಸಿಕ್ತು ಸರ್ ಸ್ವಲ್ಪ. ಅಂದ್ರೆ ನಮ್ಗೆ ಆ ಟೈಮಲ್ಲಿ ಟ್ರೈನಿಂಗ್ ಇತ್ತು ಸರ್. ನಮ್ಗೆ ಮೇನ್ಸ್ ಎಕ್ಸಾಮ್ ಆಗ್ಬೇಕಾದ್ರೆ ನಮ್ಗೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಟ್ರೈನಿಂಗ್ ಇತ್ತು. ಸ್ವಲ್ಪ ನನ್ನ ಬ್ಯಾಚ್ಮೆಂಟ್ಸ್ ಗಳು ಕೂಡ ಬೇರೆ ಯಾವ್ದಕ್ಕೂ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಇದ್ರೆ ಏನು ಹೇಳ್ತಿರ್ಲಿಲ್ಲ. ನಾನು ಆ ಟೈಮಲ್ಲಿ ಒಳ್ಳೆಯ ಸಂಸ್ಥೆಲ್ಲ ಇಟ್ಕೊಂಡೇ ಕೂಡ ಪ್ರಿಪೇರ್ ಆಗ್ತಿದ್ದೆ. ಟೀಚರ್ಸ್ ಗಳು ಕೂಡ ನಮ್ಗೆ ಏನಾದ್ರು ಇಂಟರ್ವ್ಯೂ ಹೋಗ್ಬೇಕು ಅಂದ್ರೆ ಒಂದು 4-5 ದಿನ ರಜಾ ಬೇಕಾಗಿತ್ತು. ಅದಕ್ಕೆಲ್ಲ ಸ್ವಲ್ಪ ಪ್ರಿಯರ್ ಇಂಟಿಮೇಷನ್ ಮಾಡಿದ್ರೆ ನಮ್ಗೆ ಏನೋ ತೊಂದರೆ ಕೊಡದೇನೆ ಅದಕ್ಕೆಲ್ಲ ಪರ್ಮಿಷನ್ ಕೊಟ್ಟು ಸಹಕಾರ ಇತ್ತು. ಚಿದಾನಂದ್ ಅವ್ರು, ನಿಮಗೆ ಈಗ ಯಾವ ಕೇಡ್ರು ಅಂತ ಏನಾದ್ರು ಅಲರ್ಟ್ ಆಗಿದೆಯಾ? 2017 ನ್ಯೂ ಕ್ಯಾಡರ್ ಪಾಲಿಸಿ ಅಂತ ಬಂದಿದೆ ಸರ್. ಅಂದ್ರೆ ಝೋನ್ ವೈಸ್ ಮೇಲೆ ಕ್ಯಾಡರ್ ಅಲೋಕೇಶನ್. ಆದ್ರೆ ನಮ್ಗೆ ಇನ್ನೂ ಆಗಿಲ್ಲ ಸರ್. ಆದ್ರೆ ಆಗಸ್ಟ್ 26ರಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಇಂದ ಫೌಂಡೇಶನ್ ಕೋರ್ಸ್ ಅಂತ ಮಾಡ್ತಾರೆ ಸರ್. ಮಸೂರಿಯಲ್ಲಿ ಇರುತ್ತೆ ಸರ್. ಅದಕ್ಕೆ ಹೋಗ್ಬೇಕಾಗುತ್ತೆ. ಅದು ಒಂದು 3 ತಿಂಗಳು ಆದ್ಮೇಲೆ IGNF ಅಂತ ಇಂದಿರಾ ಗಾಂಧಿ ನ್ಯಾಷನಲ್ ಫಾರೆಸ್ಟ್ ಅಕಾಡೆಮಿ ಡೆಹ್ರಾಡೂನ್ ಇದೆ ಸರ್. ಅಲ್ಲಿ ಒಂದು 18 ತಿಂಗಳ ಕಾಲ ಅಲ್ಲೇ ಮುಖ್ಯವಾಗಿ IFS ಅಧಿಕಾರಿಗಳಿಗೆ ತರಬೇತಿ ಕೊಡೋದು.
ಹೌದು ಸರ್, ಹೌದು ಸರ್. ಅಲ್ಲಿ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೂಡ ಇದೆ ಹೌದು ಡೆಹರಾಡೂನ್. ಸರ್, ಖಂಡಿತ. ಒಟ್ಟಾರೆ ಈಗ ಚಿದಾನಂದ್ ಅವರೇ, ಈ IFS ಪರೀಕ್ಷೆಯ ಯಶಸ್ಸಿನ ಒಂದು ಪಯಣ ಇದನ್ನ ಒಂದ್ಸರಿ ಹಿಂದಿರುಗಿ ನೋಡಿದಾಗ ಮುಂದೆ ಈ ಪರೀಕ್ಷೆಯನ್ನ ತೆಗೆದುಕೊಳ್ಳುವಂತ ನಮ್ಮ ಯುವ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ನಂದ ಈ ಕಾಂಪಿಟೇಟಿವ್ ಫೀಲ್ಡ್ ಜರ್ನಿಯಲ್ಲಿ ನನಗೆ ಒಂದು ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಆಗಿದೆ ಸರ್. ತುಂಬಾ ಸರಿ ಕೆಳಗೆ ಹೋಗಿದ್ದೀನಿ, ಮೇಲೆ ಬಿದ್ದಿದ್ದೀನಿ. 25-30 ಎಕ್ಸಾಮ್ಸ್ ಗಳು ಕೂಡ ಬೇರೆ ಬೇರೆ ವಿವಿಧ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಬರ್ದಿದ್ದೀನಿ. ನಾನು ಒಂದು ಏನ್ ಹೇಳೋದು ಅಂತ ಅಂದ್ರೆ ಸರ್, ಸ್ವಲ್ಪ ಯಾವ ಎಕ್ಸಾಮ್ ತಗೋತೀವಿ ಅಂತ ಒಂದು ಕ್ಲಾರಿಟಿ ಇರಲಿ. ಅಂದ್ರೆ ಈಗ ಹೆಂಗಿದೆ ಅಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಈ GS ಬೇಸ್ಡ್ ಎಕ್ಸಾಮ್ಸ್ ಗಳು ಕಮ್ಮಿ ಇದೆ ಸರ್. ನಾವು UPSC ಗೆ ನಾನು ತಯಾರಾಗಿದ್ದೆ, ಬಟ್ ಅದು 1 ವರ್ಷದ ಸೈಕಲ್ ಇದೆ. ಈಗ KPSC ಕರೆಕ್ಟ್ ಆಗಿ ರಿಕ್ರೂಟ್ಮೆಂಟ್ ಮಾಡೋದು, ಜನರಲ್ ನಾಲೆಜ್, ಜನರಲ್ ಸ್ಟಡೀಸ್ ಬೇಸ್ಡ್ ಎಕ್ಸಾಮ್ಸ್ ಗಳು ಫ್ರೀಕ್ವೆನ್ಸಿ ಕಮ್ಮಿ ಇದೆ ಸರ್. ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಈ ಜನರಲ್ ಇಂಗ್ಲಿಷ್, ಆಪ್ಟಿಟ್ಯೂಡ್, ರೀಸನಿಂಗ್ ಅಂತ ಇನ್ನು 3 ಬೇರೆ ಸಬ್ಜೆಕ್ಟ್ಸ್ ಗಳು ಬರ್ತವೆ. ಆ ಬೇಸ್ಡ್ ಎಕ್ಸಾಮ್ಸ್ ಗಳು ತುಂಬಾ ಜಾಸ್ತಿ ಇದಾವೆ ಸರ್. ನಾನು ಏನ್ ಹೇಳ್ತೀನಿ ಅಂದ್ರೆ ಸರ್, ಅಂದ್ರೆ ಎಲ್ಲರೂ ಒಂದೇ ತರ ಇರೋದಿಲ್ಲ ಸರ್. ಎಲ್ರಿಗೂ ಅವ್ರದವ್ರೆ ಆದಂತ ಒಂದು ಲಿಮಿಟೇಷನ್. ಅದಕ್ಕೋಸ್ಕರ ನಾವು ಯಾವ ಎಕ್ಸಾಮ್ಸ್ ಅಂದ್ರೆ ನಮ್ಮ ಮನೆ ಕಂಡೀಷನ್ಸ್ ನೋಡ್ಕೊಂಡು ನಾವು ಯಾವ್ದನ್ನ ಮಾಡ್ಬೇಕು ಅಂತ ಒಂದು ಕ್ಲಾರಿಟಿ ಬಂದು ಆ ಎಕ್ಸಾಮ್ ಗೆ ನಾವು ರೈಟ್ ಎಫರ್ಟ್ಸ್ ಅಲ್ಲಿ ನಾವು ರೈಟ್ ಡೈರೆಕ್ಷನ್ ಮಾಡಿದ್ರೆ ಸರ್ ಬೇಗ ಯಶಸ್ಸು. ಮತ್ತೆ ಓದ್ಕೋಬೇಕಾದ್ರೆ ನಮ್ಗೆ ಫ್ರೆಂಡ್ ಸರ್ಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂದ್ರೆ ನಮ್ದು ಮೈಕ್ರೋ ಎನ್ವೈರನ್ಮೆಂಟ್ ನಾವು ಹೆಂಗಿರ್ತೀವೋ ಅದೇ ತರ ನಮ್ದು ರೂಟ್ ಹೋಗುತ್ತೆ. ನಾವು ಹೈಸ್ಕೂಲ್ ಇದ್ದಾಗ ನಮ್ಮ ಒಬ್ರು ಟೀಚರ್ ಹೇಳ್ತಾ ಇದ್ರು, ಕಿಸ್ರ ಜೊತೆ ಕಿತ್ತಾಡಕ್ಕಿಂತ ಗಂಧದ ಜೊತೆ ಕಿತ್ತಾಡು ಅಂತ ಹೇಳ್ತಾರೆ. ಅಂದ್ರೆ ಫ್ರೆಂಡ್ ಸರ್ಕಲ್ ತುಂಬಾ ಬಹಳ ಮ್ಯಾಟರ್ ಆಗುತ್ತೆ ಸರ್. ಅಂದ್ರೆ ಸಮಾನ ಮನೋಸ್ಥಿತಿ ಇರುವಂತ ಒಂದು ಗೆಳೆಯರ ಬಳಗ ಬಹಳ ಮುಖ್ಯ ಅಂತೀರಿ? ಬಹಳ ಮುಖ್ಯ ಸರ್. ಅದ್ರಲ್ಲಿ ನಮ್ಗೆ ಭಾಗ್ಯ ಸರ್. ನಮ್ಗೆ ಪರ್ಸನಲಿ ನಮ್ಗೆ ಆ ಮನಸ್ಥಿತಿ ಉಳ್ಳವರೇ ಸಿಕ್ಕಿದ್ರು ಸರ್. ನಮ್ಗೆ ಪೋಸ್ಟ್ ಗ್ರಾಜುಯೇಷನ್ ಆಗಿದೆ, ಡಿಗ್ರಿ ಎಲ್ಲ ನನ್ನ ಪರ್ಸನಾಲಿಟಿಗೆ, ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಯ್ತು. ಅಂದ್ರೆ ಈ ಯಶಸ್ಸು ಅನ್ನೋದು ರಾತ್ರೋರಾತ್ರಿ ಸಿಗೋದಂತದ್ದಲ್ಲ, ಬಹಳ ಪ್ರಯತ್ನ ಪಡಬೇಕಾಗುತ್ತೆ. ಹೌದು ಸರ್, ಪೇಷನ್ಸ್ ಇರಬೇಕು, ಆತರಗಳು ಮಾಡ್ಬೇಕು. ಏನಿರುತ್ತೆ ಈಗ ನಮ್ 1-2 ಪ್ರಯತ್ನದಲ್ಲಿ ಫೇಲ್ಯೂರ್ ಆಗ್ಬಹುದು. ನಾವು ಯಾವ್ದ್ರಲ್ಲಿ ಕಮ್ಮಿ ಇದೀನಿ, ಆ ಎಕ್ಸಾಮಿನೇಷನ್ ಡಿಮ್ಯಾಂಡ್ ಏನು, ನಾವು ಮಾಡ್ತಿರೋ ವೇ ಸರಿ ಇದೆ ತಪ್ಪಿದೆ ಗೊತ್ತಿಲ್ಲ ಅಂದ್ರೆ ಯಾವ್ದಾದ್ರು ಗೈಡೆನ್ಸ್ ತಿಳ್ಕೊಂಡು ಆ ತರ ಸ್ವಲ್ಪ ನಮ್ಮ ಬಗ್ಗೆ ನಾವು ಒಂದು ಅನಾಲಿಸಿಸ್ ಮಾಡ್ಕೊಂಡು ಮುಂದೆ ಹೋಗೋದು ಬೆಟರ್. ತುಂಬ ಸಂತೋಷ ಚಿದಾನಂದ್ ಅವರೇ, ತಾವು ಈ ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಿದ್ದೀರಾ. ಮುಂದೆ ನಿಮಗೆ ಒಳ್ಳೆ ಅವಕಾಶಗಳು ಸಿಗಲಿ, ನಿಮ್ಮ ಎಲ್ಲ ಕನಸುಗಳು ಕೂಡ ಕೈಗೂಡಲಿ ಅಂತ ನಾವು ಕೂಡ ಆಶಿಸ್ತೀವಿ. ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ತಾವು ಇವತ್ತು ನಿಮ್ಮ ಈ IFS ಪರೀಕ್ಷೆಗೆ ಯಾವ ರೀತಿ ತಯಾರಿ ಮಾಡಿಕೊಂಡ್ರಿ ಅನ್ನೋದರ ಒಂದು ವಿಚಾರಗಳನ್ನು ನಮ್ಮ ಯುವ ಜನರ ಜೊತೆಯಲ್ಲಿ ಬಹಳ ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರಾ. ತಮ್ಮ ಪೋಷಕರು ಮತ್ತು ಸ್ನೇಹಿತರ ಬಳಗ ಕೂಡ ತಮಗೆ ಇದಕ್ಕೆ ಸಹಕಾರವನ್ನು ಕೊಟ್ಟಿದೆ. ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಶ್ರೋತೃಗಳೇ, ಇದುವರೆಗೆ ಭಾರತೀಯ ಅರಣ್ಯ ಸೇವೆಯ ಪರೀಕ್ಷೆಯಲ್ಲಿ ರ್ಯಾಂಕ್ ಗಳಿಸಿರುವ ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲೂಕಿನ HV ಚಿದಾನಂದ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇಲ್ಲಿಗೆ ಇವತ್ತಿನ ಯುವವಾಣಿ ಮುಗಿಯಿತು. ಶ್ರೋತೃಗಳೇ, ಎಲ್ರಿಗೂ ನಮಸ್ಕಾರ. ಯುವವಾಣಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.